ವೇಣು, ಬೆನ್ನಿ, ಏನ್ ಮಾಡ್ತಿದ್ಯಾ? ಬಾಯಿ ಕಡೆ. ಹಲೋ ಹಲೋ ಹಲೋ.
ಏಯ್ ಬಾರ ಇಲ್ಲಿ. ಏನ ಇದು? ನೀವು ಇದನ್ನೇ ಆರ್ಡರ್ ಮಾಡಿರೋದು ಸರ್. ನಾನ್ ವೆಜ್ ಅಂತ ಎಲ್ಲಾದ್ರೂ ಬರ್ದಿಟ್ಟಿದೀಯಾ? ತೆಗಿಯೋ ಇದನ್ನ. ಏನಾಯ್ತು ಸರ್? ಏನೇ ಕಂಪ್ಲೇಂಟ್ ಇದ್ರು ಹೇಳಿ ಸರ್. ತಗೊಂಡೋಗ ಇದನ್ನ, ತಗೊಂಡೋಗ ಇದನ್ನ, ಇದನ್ನು ತಗೊಂಡೋಗ. ಏನ್ ರಾಜ, ಏನಾಯ್ತು? ನನಗೆ ಹೇಳ್ಬೋದಿತ್ತಲ್ಲ. ಇದ್ ಬೇಡ್ವಾ, ತಗೋ ಬೇರೆ ತಗೊಂಬಾ. ಹೇ ಹಂಗಲ್ಲ, ತೆಗಿಯೋ ಇದನ್ನ. ಇದನ್ನ ತಗೊಂಡೋಗ್ ಬೇರೆದನ್ನ ತಗೊಂಡ್ ಬಾ. ತೆಗಿಯೋ, ನಿನಗೆ ಹೇಳ್ತಿರೋದು. ರಾಜ ಈ ಕಡೆ ಬಾ, ಬಾ ಈ ಕಡೆ. ಬಿಡೋನ್ನ ಬಿಡೋನ್ನ ಬಿಡೋನ್ನ. ಏಯ್ ಏನ್ರೋ ಮಾಡ್ತಾ ಇದ್ದೀರಾ? ಜರ್ಗೋ ಆ ಕಡೆ. ಹೊಡಿಬಿಡಿ, ಏಯ್, ಬಾರೋ ಹೊಡಿಬಿಡಿ, ಇಲ್ಲಿ. ಹೊಡಿಬಿಡಿ, ಹೊಡಿಬಿಡಿ. ಏವ್, ಹೊಡಿಬಿಡಿ ಅಂತ ತಾನೇ ಹೇಳಿದ್ದು. ಕಿರಣ್ ಕಿರಣ್, ಏಯ್ ನನ್ಗೆ ಹೊಡಿತೀಯ? ಹೊಡಿಬಿಡಿ ಹೊಡಿಬಿಡಿ. ಏಯ್ ಬಿಡೋಣ, ಹೊಡಿಬಿಡ ಏಯ್ ಹೊಡಿಬಿಡ. ಕಿರಣ್ ಕಿರಣ್, ಈ ಕಡೆ ಬಾ ಅಂತ ಹೇಳ್ತಿರೋದು. ಏಯ್ ಕಿರಣ್, ಕಿರಣ್ ನನ್ ಮಾತು ಕೇಳು. ಬಿಡು ನನ್ನನ್ನ. ಈ ಕಡೆ ಬಾ, ಕಿರಣ್ ಮಾತು ಕೇಳು. ಕಿರಣ್ ಕಿರಣ್ ಕಿರಣ್, ನಾನು ಹೇಳ್ತಾ ಇದ್ದೀನಿ ಬಾ ಈ ಕಡೆ. ಏಯ್ ಬಿಡು ನನ್ನನ್ನ. ಬಾ. ಬಾರೋ ಬಿಡು ಬಾರೋ. ಕಿರಣ್, ನನ್ ಮಾತು ಕೇಳು. ನಡಿ ಹೋಗೋಣ, ಬಾರೋ. ನನಗೆ ಹೊಡಿತೀಯಾ? ನಡಿ ಹೋಗೋಣ. ಬಿಡು ಕಿರಣ್, ನಡಿ ನನ್ ಮಾತು ಕೇಳು. ಏಯ್, ಬಿಡು ನನ್ನ. ಜಾಗ ಬಿಡಿ, ಬಿಡು. ನಡಿ ಹೋಗೋಣ. ನಡಿ ಕಿರಣ್. ನನ್ ಬಿಡ, ಕಿರಣ್ ಕಿರಣ್, ಬಿಡ ನನ್ನ. ನನ್ ಬಿಡು ಅಂತ ಹೇಳ್ತಿರೋದು. ಕೆಲಸ ಮಾಡ್ದೆ ನೀನು. ನಾಚಿಕೇಡು. ಏನ್ ನಾಚಿಗೇಡು? ನೀನ್ ಬಾರಿಗೆ ಬಂದ್ ಗಲಾಟೆ ಮಾಡಿದ್ರೆ ನಾನು ಹೊಡೆದೇ ಹೊಡಿತೀನಿ, ಎಲ್ರಿಗೂ ಹೊಡಿತೀನಿ. ಹಾ, ಸುಮ್ನೆ ಕುಡಿದ್ ನೀನು ಹುಚ್ಚಿನ ತರ ಆಡ್ಬೇಡ. ನಿನ್ಗಿವಾಗ ಏನಾಗ್ಬೇಕು? ಅವ್ರ ಕೈಯಿಂದ ಒದೆ ತಿನ್ಬೇಕಾ? ಕರಿಯೋ ಎಲ್ರು, ಕರ್ಸಿ ಸಾಯ್ಸು ನನ್ನ. ಬಾ. ಕಿರಣ್, ನಾನು ಅಲೆಕ್ಸ್ ಹೇಳ್ತಾ ಇರೋದು. ನೀನ್ ಈ ಕಡೆ ಬಾ, ಈ ಕಡೆ ಬಾ ಅಂದಿದ್ದು. ಕಿರಣ್, ಯಾಕೆ ನೀ ಈ ತರ ಕುಡಿತಿರೋದು? ನಿನಗ್ ನಾನು ಮುಂಚೆನೆ ಹೇಳಿಲ್ವಾ ಈ ತರ ಕುಡಿಬಾರ್ದು ಅಂತ? ನೀನ್ ಮರ್ತಿದ್ಯಾ ಅಲೆಕ್ಸ್? ಈ ದಿನನ ನೀನ್ ಮರ್ತಿದ್ಯಾ? ಇವತ್ತು ನವೆಂಬರ್ 18. ದಟ್ ಸ್ಪ್ಲೆಂಡೆಡ್ ಗ್ರೇಟ್ ನವೆಂಬರ್ 18.
ಪಾಪು ನೀನು ಯಾರು ಯಾರು ನೀನು ಆ? ಪುಟ ಅ, ಅ, ಬೇಡ ನಿನ್ನ ಕಿಟ್ಟು ಅಂತೀನಿ. ಕಿಟ್ಟು ಕಿಟ್ಟು ಕಿಟ್ಟು. ನೀನು ಯಾರೇ ಆಗಿದ್ರು ಇವತ್ತು ನೀನು ನನ್ನ ಅತಿಥಿ. ಯು ಆರ್ ಮೈ ಗೆಸ್ಟ್ ಟುಡೇ. ಇವತ್ತು ಟುಡೇ ದ November 18th, you know. Sleep well. Kushi, my dear Kushi, and my dear son Rahul, a very, very happy death anniversary. ಕಿಟ್ಟು, ನಿನಗೆ ಗೊತ್ತಿದ್ಯಾ ರಾಹುಲ್, ನನ್ನ ಪ್ರೀತಿಯ ಮಗ ರಾಹುಲ್ ಸರಿಯಾಗಿ 1 ವರ್ಷದ ಹಿಂದೆ ನನ್ನ ಬಿಟ್ಟು ಹೋದ ನನ್ನ ಪುಟ್ಟ ಮಗನ್ನ ನಿನಗೆ ಗೊತ್ತಿದ್ಯಾ? ನಿನಗೆ ಹೇಗೆ ಗೊತ್ತಿರುತ್ತೆ? ಗುಡ್ ನೈಟ್. ಸ್ಲೀಪ್ ಸ್ಲೀಪ್ ವೆಲ್. ಸರಿ ರೀ ಸರಿ ರೀ ಪಕ್ಕಕ್ಕೆ ಸರಿ ಹೋಗಿ ಹಿಂದೆ. ಹಿಂದೆ ಹೋಗ್ರ ಹಿಂದೆ ಸರಿ ಹೋಗ್ರ ಹಿಂದೆ ಹೋಗ್ರ. ಯಾವ ಕೊನೆ ಬರ್ತಾರೆ ಸರ್ ತಳ್ಬೇಡ್ರಿ. ನಿಮ್ಮಲ್ಲಿ ಯಾರಿಗಾದ್ರೂ ಈ ವ್ಯಕ್ತಿ ಪರಿಚಯ ಇದೆಯಾ? ಲೇ 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 ಬಿಡೋದನ್ನ, ಈ ಕಡೆ ಬಾ. ಬಿಡು, ಮುಟ್ಬಾರ್ದು ಇದನ್ನ. ಬಾ. ಅಲ್ಲ, ನೀನ್ ಯಾರು? ನಿನ್ನ ಕಿಟ್ಟು ಅಂತ ನಾನು ಕರೆದೆ ಹೌದು. ನಿಂಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಹ? ಏನಾಯ್ತು ಪುಟ? ಅಲ್ಲ ಕಿಟ್ಟು, ಹ? ಓ, ಮೈ ಬಿಸಿ ಇದೆಯಲ್ಲ. ಬಾ, ಜ್ವರಕ್ಕೆ ಔಷಧಿ ತಗೊಂಡು ನಿನ್ಗೊಂದೆರಡು ಒಳ್ಳೆ ಬಟ್ಟೆ ತಗೊಂಡು ಅಪ್ಪ ಅಮ್ಮನ್ನ ಹುಡ್ಕೋದಿಕ್ ಹೋಗೋಣ. ಹ? ಬಾ.
ಇದರ ಹಾಂ ಸರ್. ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ನಾನು ಹಂಪನಕಟ್ಟೆ ಸರ್ಕಲ್ ಇನ್ಸ್ಪೆಕ್ಟರ್ ಸೈಮನ್. ಹಲೋ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಇವತ್ತು ಬೆಳಗ್ಗೆ ನಮ್ಮ ಬೀಚ್ ಸೆಕ್ಷನ್ ಏರಿಯಾಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ. ಅದು ಈ ಫ್ಯಾಕ್ಟ್ರಿಯ ಜನರಲ್ ಮ್ಯಾನೇಜರ್ ವೇಣುಗೋಪಾಲ್ ಅವ್ರದ್ದು ಅಂತ ನಮಗೆ ಗೊತ್ತಾಗಿದೆ. ವೇಣು? ಆರ್ ಯು ಶ್ಯೂರ್? ಎಸ್, ಶ್ಯೂರ್. ಅದೊಂದು ಕೊಲೆ ಅನ್ಸುತ್ತೆ. ಡೆಡ್ ಬಾಡಿನ ನಂತರ ಯಾರೋ ತಂದು ಅಲ್ಲಿ ಹಾಕಿರಬಹುದು. ಕೊಲೆ ನಡೆದು 3-4 ದಿನ ಆಗಿರಬಹುದು. ಬಾಡಿ ಈಗ ಪೋಸ್ಟ್ಮಾರ್ಟಮ್ ಆಗಿ ಮಾರ್ಚರಿಲಿದೆ. ಅವ್ರಿಗೆ ಬೇಕಾದವ್ರು ಯಾರಿದ್ದಾರೆ ಬಾಡಿ ತಗೊಳಕ್ಕೆ? ವೇಣುಗೆ ತಾಯಿ ಮಾತ್ರ ಇರೋದು. ಅವ್ರಿಗೆ ಕಾಣಿಸಲ್ಲ, ಆರೋಗ್ಯನೂ ಸರಿಯಿಲ್ಲ. ಬಾಡಿನ ನಾನೇ ತಗೋತೀನಿ. ಓಕೆ, ಈ ಕೇಸ್ನ ಇನ್ವೆಸ್ಟಿಗೇಷನ್ ನಾನು ಮಾಡ್ತಿರೋದ್ರಿಂದ ಮಿಸ್ಟರ್ ಸುರೇಶ್ ಅವರ ಡೀಟೇಲ್ ಸ್ಟೇಟ್ಮೆಂಟ್ ನನಗೆ ಬೇಕು. ಅಂದರೆ ವೇಣುಗೆ ಪರ್ಸನಲ್ ಆಗೋ ಬಿಸ್ನೆಸ್ಸಲ್ಲೋ ಯಾರಾದರೂ ಶತ್ರುಗಳಿದ್ದಾರಾ ಅಥವಾ? ನೋ, ವೇಣುಗೆಲ್ಲೂ ಯಾರು ಶತ್ರುಗಳಿಲ್ಲ. ನನಗೆ ಗೊತ್ತಿದೆ. 10-20 ವರ್ಷಗಳ ಹಿಂದೆ ಅತಿಥಿಯಾಗಿ ನಮ್ಮ ಮನೆಗೆ ಬಂದು ಸೇರ್ಕೊಂಡವನು ವೇಣು. ನಿಮ್ಮ ಕುಡಿಯೋದಕ್ಕೇನಾದರೂ? ನೋ ಥ್ಯಾಂಕ್ಸ್. ಆಮೇಲೆ? ಅಪ್ಪನಿಗೆ ಅವನ ಮೇಲೆ ತುಂಬಾ ಪ್ರೀತಿ ಇದ್ದಿದ್ದರಿಂದ ನಮ್ಮಪ್ಪನೇ ವೇಣುನ ಬೆಳೆಸಿರೋದು, ಓದಿಸಿರೋದು, ಈ ಫ್ಯಾಕ್ಟ್ರಿಲಿ ಕೆಲಸ ಕೊಡಿಸಿರೋದು. ನನಗಂತೂ ನನ್ನ ಸ್ವಂತ ಅಣ್ಣನ ಥರನೇ ಆಗಿದ್ದ. ಅಪ್ಪ ತೀರಿ ಹೋದ್ಮೇಲೆ ನಾನು ಈ ಫ್ಯಾಕ್ಟ್ರಿ MD ಆದರೂ ವೇಣು ಹತ್ರ ಕೇಳಿದೆ, ನಾನೇನೂ ಮಾಡಿಲ್ಲ, ಮಾಡೋಕ್ಕಾಗಿಲ್ಲ. ಈ ಫ್ಯಾಕ್ಟ್ರಿಲಿ ಒಳ್ಳೆ ಸ್ಥಾನ ಇತ್ತು ಅವನಿಗೆ. ಇಲ್ಲಿವರೆಗೆ ವೇಣುನ ವಿರುದ್ಧ ಒಂದು ದೂರಾಗ್ಲಿ ಆರೋಪ ಆಗಲಿ ಯಾವುದೂ ಬಂದಿಲ್ಲ. ಸ್ವಲ್ಪ ಹಿಂದೆ ಮಾರ್ಚ್ನಲ್ಲೊಂದ್ಸಲ ಅವನ ತಾಯಿ ನೋಡಕ್ ಹೋದ. ಇಲ್ಲಿ ಎಲ್ಲ ಸ್ವಾತಂತ್ರ್ಯ ಇದ್ರೂ ಕೂಡ ಹೋಗೋವಾಗ ಫ್ಯಾಕ್ಟ್ರಿಯಿಂದ ಕಾರ್ ಕೂಡ ತಗೊಂಡೋಗಿಲ್ಲ, ಬಸ್ಸಲ್ಲಿ ಹೋಗಿದ್ದ. ಅಷ್ಟು ಸ್ವಾಭಿಮಾನಿಯಾಗಿದ್ದ. ಆ ವೇಣುನ ಯಾರಾದ್ರೂ ಕೊಲ್ಲೋದು ಅಂತಂದ್ರೆ? ಸರ್, ಆರ್ ಯು ಡೆಡ್ ಶ್ಯೂರ್? ಅದು ಅವನೇನಾ? ಎಸ್, ಡೆಡ್ ಶ್ಯೂರ್. ನಾನಿವಾಗಲೇ ಬರ್ತೀನಿ. ಬಾಡಿ ತಗೋತೀನಿ. ತಾಯಿಗೂ ತಿಳಿಸ್ಬೇಕು. ಸರಿ, ನಾವಲ್ಲಿ ಭೇಟಿಯಾಗಿ ಮಾತಾಡೋಣ. ಈ ಕೇಸ್ನ ವಿಚಾರಣೆ ನಡೆಸೋದಕ್ಕೆ ನಮಗೆ ನಿಮ್ಮೆಲ್ಲ ಸಹಾಯ ಬೇಕು. ಶ್ಯೂರ್. ಥ್ಯಾಂಕ್ ಯು. ಬಾಯ್. ಬಾಯ್. ರಂಜಿನ್ ಕರೆ. ಸರ್. ವೇಣುನ್ ಯಾರೋ ಕೊಲೆ ಮಾಡಿದ್ದಾರೆ. ಬಾಡಿ ಸಿಕ್ಕಿದ್ಯಂತೆ. ಅದನ್ನು ತಗೊಂಡು ಬರಕ್ಕೆ ಹೋಗ್ತಾ ಇದ್ದೀನಿ. ವೇಣು ಸತ್ತಿರೋದನ್ನ ಫ್ಯಾಕ್ಟ್ರಿಲಿ ಅನೌನ್ಸ್ ಮಾಡು. 2 ದಿವಸ ರಜಾ ಅಂತಾನೆ ಹೇಳು. ಸರ್, ಆ ಮಗುನ ನೋಡಿದೆ. ಇದೇ ಟೌನಲ್ಲಿದೆ. ಇಲ್ಲಿನೊಬ್ಬ ವ್ಯಕ್ತಿ ಜೊತೆ. ಅವನು ನನ್ನನ್ನು ನೋಡ್ದ, ಆದರೆ ಸಿಕ್ಕಾಕೊಳ್ಳಿಲ್ಲ. ಕಿಟ್ಟು, ಕಿಟ್ಟು, ಕಿಟ್ಟು.
ಕಿಟ್ಟು. ಮಗು, ನಿನಗೆ ಕಿವಿ ಕೇಳಿಸೋದಿಲ್ವೇನಪ್ಪ ಮಗು? ಹಾಗಾದ್ರೆ ಯಾರಾದ್ರೂ ಸಿಕ್ಕಿದ್ರಾ? ಇಲ್ಲ, ಪೇಪರ್ನಲ್ಲಿ ಹಾಕಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅದರಿಂದ ಉಪಯೋಗ ಆಗಲ್ಲ ಅನ್ಸತ್ತೆ. ಅವನಪ್ಪ ಮತ್ತೆ ಅಮ್ಮ ಅವನ್ನ ರಸ್ತೆಲ್ಲೇ ಬಿಟ್ಟು ಹೋಗಿರ್ಬೋದು ಅನ್ಸತ್ತೆ. ಆ ಮಗುಗೆ ಹುಡ್ದಾಗಿಂದಾನೇ ಕಿವಿ ಕೇಳಿಸ್ತಿಲ್ಲ. ಅದರಿಂದಾಗಿನೇ ಅವನ್ಗೆ ಮಾತಾಡೋಕ್ಕೂ ಸಾಧ್ಯ ಇಲ್ಲ. ಅವನು ಮೂಗ ಮತ್ತೆ ಕಿವುಡ, ಡೆಫ್ ಅಂಡ್ ಡಮ್. ಹುಡ್ದಾಗಿಂದಾನೇ ಇದಿರೋದ್ರಿಂದ ಯಾವುದೂ ಟ್ರೀಟ್ಮೆಂಟ್ ಇಲ್ಲ. ಈ ಥರ ಇರೋ ಮಗುನ ಬೇಡ ಅಂತವ್ರು ತೀರ್ಮಾನ ಮಾಡಿರಬಹುದು. ಇವನ್ನ ಗುಣಪಡಿಸೋದಕ್ಕೆ ಯಾವ ದಾರಿನೂ ಇಲ್ವಾ ಡಾಕ್ಟರ್? ಯಾವ ದಾರಿ? ಮದ್ರಾಸಲ್ಲಿ ಒಂದ್ ಸಂಸ್ಥೆ ಇದೆ. ಅಲ್ಲವನನ್ನ ಸೇರ್ಸಿದ್ರೆ ಒಂದಷ್ಟು ವರ್ಷದ ನಂತರ ಮಾತಾಡಕ್ಕಾಗ್ಬೋದು. ಅವರು ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ. ನಾವು ಅವನ ಜೊತೆ ಮಾತಾಡೋದು ಸಹ ಅವನಿಗೆ ಕೇಳಿಸಲ್ಲ. ಆದ್ರೆ ನಮ್ಮ ತುಟಿಗಳ ಚಲನೆ ನೋಡಿ ನಾವೇನು ಹೇಳ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಉತ್ತರ ಹೇಳಕ್ ಸಾಧ್ಯ ಆಗತ್ತೆ. ಅದಕ್ಕೆ ಸುಮಾರು ವರ್ಷಗಳೇ ಆಗತ್ತೆ. ತುಂಬಾ ದುಡ್ಡು ಖರ್ಚಾಗತ್ತೆ. ಕರ್ಕೊಂಡೋದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಇವನ್ ದೊಡ್ಡವನಾದ್ಮೇಲೆ ಸಾಧಾರಣ ಕಿವಿಡನ್ ಥರ ಕೈಗಳನ್ನೆಲ್ಲ ಎತ್ತಿ ಸನ್ನೆಗಳ ಮೂಲಕ ಏನಾದ್ರೂ ಮಾತಾಡ್ಬೋದು. ತುಟಿಗಳ ಚಲನೆ ನೋಡಿ ಮಾತುಗಳನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಕಲ್ಸೋದೇ ಅವರ ಆ ಟ್ರೀಟ್ಮೆಂಟ್. ಯಾರದು? ಯಾಕೆ ಅಳ್ತಿದ್ಯಾ? ಹ? ನಿನಗಿಷ್ಟ ಇಲ್ದೇ ಇರೋರ್ ಬೊಂಬೆ ನಿನಗೂ ಬೇಡ. ನಿನಗೆ ನಾನ್ ಕೊಡಿಸ್ತೀನಿ. ತುಂಬಾ ತುಂಬಾ ಬೊಂಬೆ ಕೊಡಿಸ್ತೀನಿ, ಬಾ. ಇಲ್ಲೇ ಕೂತಿರು. ಇಲ್ಲೇ. ನನಗೆ ಸ್ವಲ್ಪ ಟಾಯ್ಸ್ ಬೇಕು. ಯಾವ ಥರದ್ದು ಸರ್? ಇದೇ ಥರದ್ದಾಗಬೇಕು ಅಂತ ಏನಿಲ್ಲ, ಒಂದ್ ಮಗುಗೆ ಬೇಕಾಗಿರೋದೆಲ್ಲ. ಹಾ ಹಾ. ಇಷ್ಟ ಆಯ್ತಾ? ಇನ್ನ ಬೇಕಾ? ತಗೋ. ನಿಮ್ಮಗೂನಾ? ಹೌದು. ಹಾ, ನಿಮ್ಮಗೂ ಅಲ್ವಾ? ಏನೂ ಮಾತಾಡ್ತಿಲ್ಲ. ನನ್ನನ್ ಮಾತ್ರ ತುಂಬಾ ಗೊತ್ತಿರೋರ್ ಥರ ಕೈ ಹಿಡಿತಿದೆ, ಕಾಲ್ ಹಿಡಿತಿದೆ, ಬಿಡ್ತಾನೆ ಇಲ್ಲ. ಕೇಳಿದ್ರೆ ಏನೂ ಹೇಳ್ತಾನೂ ಇಲ್ಲ. ಚಾಕ್ಲೇಟ್ ಕೊಟ್ರೆ ಮಾತ್ರ ತಗೋತಾನೆ. ಏನ್ ನಿನ್ ಹೆಸರು? ಏನ್ ಇವನ್ ಹೆಸರು? ಕಿಟ್ಟು. ಹಾಯ್, ಬ್ಯೂಟಿಫುಲ್ ನೇಮ್. ತೋಳಿ. ಇವನನ್ನ ಎಲ್ಲಾದ್ರೂ ನೋಡಿರ್ಬೋದು, ಅದಕ್ಕೆ ಗುರ್ತಿಡ್ದ. ಏನೇ ಆಗ್ಲಿ, ನನಗೆ ಕಿಟ್ಟು ತುಂಬಾ ಇಷ್ಟ ಆದ. ಕಿಟ್ಟು ಅಪ್ಪ ಅಮ್ಮನ ಜೊತೆ ನಮ್ಮ ಮನೆಗ್ ಬರ್ಬೇಕು. ತಗೊಳ್ಳಿ, ಇದ್ ನಮ್ಮಪ್ಪನ ವಿಸಿಟಿಂಗ್ ಕಾರ್ಡು. ನನ್ನ ಹೆಸರು ನೀತಾ. ಫೋನ್ ನಂಬರ್ ಇಲ್ಲಿದೆ. ನಿಮ್ ಮಿಸ್ಸಸ್ ಜೊತೆ ಖಂಡಿತ ಮನೆಗ್ ಬರ್ಬೇಕು. ಕಿಟ್ಟು, ನಾನೇನ್ ಬರ್ಲಾ? ಕಿಟ್ಟು, ತಪ್ಪದೆ ಬರ್ಬೇಕು. ಚಾಕ್ಲೇಟ್ ಕೊಡ್ತೀನಿ ತುಂಬಾ, ನೀನ್ ಕೇಳ್ದಷ್ಟು. ಬರ್ಲಾ? ಯಾರೋ ಇದು ಬಾಯ್ ಬಡ್ಕಿ.
ಏನು? ನೀವೇನಾ ಕಿರಣ್ ಅಂದ್ರೆ? ಹೌದು. ಹಾ, ನಮ್ಮ ಮಗನ್ ಏನ್ ಮಾಡಿದ್ರಿ? ನಮ್ ಮಗು ಎಲ್ಲಿ ಅಂತ ಮ್ಯಾಥ್ಯೂ. ನಿಮ್ಮಗುನ? ಹೌದು, ರೋಡಲ್ಲಿ ಬಾರಲ್ಲಿ ಎತ್ಕೊಂಡ್ ತಿರ್ಗಾಡ್ತಿರೋದು ನಮ್ಗೆ ಗೊತ್ತಾಯ್ತು. ಅವ್ನ್ ಎಲ್ಲಿ ಅಂತ ಕೇಳಿದ್ದು. ನನ್ನ ನನ್ನ ನೀವು ಎಲ್ಲಿ ನೋಡಿದ್ರಿ ಅಂತ ಹೇಳಿ. ಅದನ್ನೆಲ್ಲ ಪೊಲೀಸರಿಗೆ ಹೇಳ್ಕೊತೀವಿ. ಅವ್ನ್ ಎಲ್ಲಿದ್ದಾನೀಗ? ಬನ್ನಿ. ಅಲ್ಲಿ ನೋಡಿ. ಮಗನೇ ಮ್ಯಾಥ್ಯೂ. ಮಗನೇ, ಹೇ ಮಗನೇ, ಪುಟ ಬಾರೋ. ನೋಡಿ ಎಷ್ಟ್ ಸೊರ್ಗಿದಾನೆ ಅಂತ. ಬಾರೋ 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 ಪುಟ. ಮಗುನ ಹಂಗೆ. ನಾನು ಒಂದ್ಸಲ ಎತ್ಕೋತೀನಿ, ತುಂಬಾ ದಿನ ಆಗಿದೆ. ಬೇಡ ಬೇಡ, ನೋಡಿಲಿ ಅವನು ನಮ್ಮನ್ ಕೂಡ ಮರ್ತಿದ್ದಾನೆ ಅನ್ಸುತ್ತೆ. ಮರ್ತ್ಬಿಟ್ಟಿಯೇನೋ ಪುಟ. ಬಾ ಇಲ್ಲಿ. ಓನೋ ಪುಟ. ಯಾಕೋ ಪುಟ ಹಿಂಗ್ ನೋಡ್ತಿದ್ಯಾ? ಒಂದ್ಸಲ ನಗು. ಮಗನೇ, ಮಮ್ಮಿ ಅಂತ ಕರಿ ಒಂದ್ಸಲ. ಹಾ, ಎಷ್ಟ್ ದಿನ ಆಯ್ತು ಆತರ ಕರ್ದು? ಒಂದ್ಸಲ ಕರಿ. ಹಾ, ಕರಿಯೋ ಮಗನೇ, ಕರಿಯೋ. ಅವನೀಗ ಮಮ್ಮಿ ಅಂತನೂ ಕರೆಯಲ್ಲ, ಡ್ಯಾಡಿ ಅಂತನೂ ಕರೆಯಲ್ಲ. ತುಂಬಾ ಸ್ವರ್ಗೋಗ್ಬಿಟ್ಟಿದ್ದಾನಲ್ವಾ? ಅಲ್ವಾ? ಏನಾಯ್ತೋ ಮಗನೇ ನಿಂಗೆ? ಎಷ್ಟು ಚೂಟಿಯಾಗಿದ್ದೆ ನೀನು. ಇವನಿಗೆ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಸಿಕ್ಕಿಲ್ಲ ಅನ್ಸುತ್ತೆ. ಅದಕ್ಕೆ ಪಾಪ ಸ್ವರ್ಗೋಗ್ಬಿಟ್ಟಿದ್ದಾನೆ. ಹೆಂಗೂ ಸಿಗ್ದ ತಾನೆ, ಹೋಗ್ಲಿ ಬಿಡಿ. ಇನ್ನ ಇವ್ನ್ ಕರ್ಕೊಂಡ್ ಹೊರಟ್ಬಿಡೋಣ. ಎಲ್ರೂ ಮನೇಲಿ ಕಾಯ್ತಿರ್ತಾರೆ. ಮ್ಯಾಥ್ಯೂ ನಿಮ್ಮನ್ನ ಅಪ್ಪ ಅಂತನೋ ಡ್ಯಾಡಿ ಅಂತ ಕರಿತಾನೋ? ಅವನು ನನ್ನ ಡ್ಯಾಡಿ ಅಂತಾನೇ ಕರೆಯೋದು ಅಲ್ವೇನೋ ಪುಟ್ಟ? ಮಗುನ್ ಕೆಳಗಿಳಿಸಿ. ಏನಕ್ಕೆ ಇಳಿಸಿ. ಯಾಕೆ ಅಂತ ಕೇಳಿದ್ದು. ಇಳ್ಸಲೇ. ಡ್ಯಾಡಿ ಅಂತನೋ ಅಪ್ಪ ಅಂತನೋ ಕರೆಯೋದು? ಡ್ಯಾಡಿ ಅಂತಾನೆ ಕರೆಯೋದು. ಏನ್ ಮಾಡ್ತಿದ್ದೀರಾ? ಮಾತಾಡಬೇಡಿ, ಸುಳ್ಳು ಹೇಳ್ಕೊಂಡು ಬಂದಿದ್ದೀರಾ ಇಲ್ಲಿಗೆ. ಹೇಳೋ, ಅಪ್ಪ ಅಂತನೋ ಡ್ಯಾಡಿ ಅಂತ? ನಾನೇ ಮರ್ತ್ಬಿಟ್ಟಿದ್ದೆ, ಅಪ್ಪ ಅಂತಾನೆ. ಲೇ, ಆ ಪಾಪದ ಮಗು ಹುಟ್ಟಾಗಿಂದ ಮಾತೇ ಆಡಿಲ್ಲ ಕಣೋ. ಅದಕ್ಕೆ ಕಿವಿನೂ ಕೇಳೋದಿಲ್ಲ. ಕಿವಿಡ ಕಣೋ, ಕಿವಿಡ. ಯಾಕೋ ಇಲ್ಲಿಗೆ ಬಂದಿದ್ದು? ಅದು ನಿಜ ಹೇಳಿ, ನೀವ್ ಯಾಕೆ ಇಲ್ಲಿಗೆ ಬಂದಿದ್ದು ಅಂತ. ನಾನೆಲ್ಲ ಹೇಳ್ತೀನಿ ಸರ್, ನಾನು ಬಿಟ್ಬಿಡಿ, ಹೊಡಿಬಿಡಿ ಸರ್. ಎಲ್ಲ ನಿಜ ಹೇಳ್ಬಿಡ್ತೀನಿ, ನಿಜ ಹೇಳ್ಬಿಡ್ತೀನಿ. ಮದ್ವೆ ಆಗ 5 ವರ್ಷ ಆದ್ರೂ ನಮಗ್ ಮಕ್ಳಾಗಿಲ್ಲ. ನಿಮ್ಗೊಂದ್ ಮಗು ಸಿಕ್ಕಿರೋ ವಿಷಯ ನಮಗ್ ಗೊತ್ತಾಯ್ತು. ಅದಕ್ಕೋಸ್ಕರ ಬಂದ್ವಿ ಸರ್. ನಾವು ಹೊಟ್ಟೋಗ್ತೀವಿ ಸರ್, ಹೊಟ್ಟೋಗ್ತೀವಿ ಸರ್. ಓಡೆ ಓಡೆ, ನೆತ್ತಿರಿ ನೋಡ್ಬೇಡ, ಓಡೆ ಓಡೆ. ಲೇ, ನಿನ್ಗೆ ಯಾರಾದ್ರೂ ಹೇಳಿ ಕಳ್ಸಿದ್ರೆ ಅವ್ರ ಹತ್ರ ಹೇಳು, ನನ್ನ ಹೆಸರು ಕಿರಣ್ ಅಂತ. ಇದನ್ನೆಲ್ಲ ಯಾರು ಮಾಡಿಸ್ತಿದ್ದಾರೆ? ಒಂದ್ಸಲನಾದ್ರೂ ಹೇಳು ಮಗು, ನೀನ್ ಯಾರು? ಹಲೋ 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 ಹಲೋ. ಏನಾಯ್ತು? ಒಳ್ಳೆ ಕೆಲಸ ಕೊಟ್ರಿ ಸರ್. ಏನಾಯ್ತು? ಆ ಹುಡುಗ ಒಬ್ಬ ಮೂಗ ಅನ್ನೋ ವಿಷಯ ನೀವು ನಮ್ಗೆ ಮೊದಲೇ ಹೇಳ್ಬೇಕಲ್ವಾ ಸರ್? ನಾವು ಸರಿಯಾಗಿ ಸಿಗಾಕೊಂಡ್ವಿ. ಮೂಗಾನ? ಹಾ, ಆ ಮಗುಗ್ ಮಾತು ಬರಲ್ಲ, ಕಿವಿನೂ ಕೇಳಿಸಲ್ಲ. ಈ ವಿಷಯ ಗೊತ್ತಿಲ್ಲದೆ ನಾವು ಮಾತಾಡ್ಬಿಟ್ವಿ. ಆ ವ್ಯಕ್ತಿಗೆ ಡೌಟ್ ಬಂತು. ಎಂತ ಏಟ್ ಕೊಟ್ಟ ಗೊತ್ತಾ ಸರ್? ಯಪ್ಪ. ಮಾತಾಡಲ್ಲ ಅಂತ ಪಕ್ಕನಾ? ಹೌದು ಸರ್, ನೋಡಿದ್ರೆ ತಿಳಿಯುತ್ತೆ. ಸರಿ. ಕಿಟ್ಟು, ಇರಿ ಇರಿ ಇರಿ. ಹಾಯ್ ಕಿಟ್ಟು. ಕಿಟ್ಟು, ಮೊನ್ನೆ ಭಾನುವಾರ 7 ಗಂಟೆಗೆ ಫೋನ್ ಮಾಡಿದ್ರಲ್ಲ. ಹಲೋ ಹಲೋ ಅಂತಿದ್ರು. ಸುಮ್ನಿದ್ದಾಗ್ಲೇ ಗೊತ್ತಾಯ್ತು ಕಿಟ್ಟುನೇ ಅಂತ. ಯಾಕೇನೋ ಹೇಳ್ತಾ ಇಲ್ಲ? ಇವತ್ತೂ ಇದೆ ಚಾಕ್ಲೇಟ್ಸ್. ನನ್ನ ಹತ್ರ ಚಾಕ್ಲೇಟ್ಸ್ ಯಾವಾಗೂ ಇರುತ್ತೆ. ತಗೋ ಇದನ್ನ.
ಥ್ಯಾಂಕ್ಸ್ ಹೇಳು. ಹೇಳ್ದ್ರೇನೆ ಕೊಡೋದು. ಅವನು ಹೇಳಲ್ಲ, ಹೇಳಕ್ಕಾಗಲ್ಲ. ಹೀಸ್ ಡೆಫ್ ಅಂಡ್ ಡಂಬ್. ಓಹ್ ಐಮ್ ಸಾರಿ. ತಗೋ ಕಿಟ್ಟು, ಇಟ್ಕೋ. ಮಗುನ್ ಕರ್ಕೊಂಡು ಮನೆಗೆ ಬನ್ನಿ ಅಂದಿದ್ರು ನೀವು ಬಂದಿಲ್ಲ. ಬರ್ತೀವಿ, ಯಾವಾಗ? ಯಾವಾಗಾದ್ರೂ. ಈಗ ಬರ್ತೀರಾ? ಓ ಎಸ್. ಬನ್ನಿ ಹೋಗೋಣ. ಸರಿ, ನಡೀರಿ. ಈ ಚಾಕ್ಲೇಟ್ ಅಕ್ಕನ ರಹಸ್ಯ ಏನು ಅಂತ ಇವತ್ತು ಗೊತ್ತಾಗುತ್ತೆ. ಹುಷಾರಾಗಿರ್ಬೇಕು, ಅವಳು ಏನು ಅಂತ ಗೊತ್ತಿಲ್ಲ ನಮಗೆ. ಬನ್ನಿ ಬನ್ನಿ. ಬನ್ನಿ ಒಳಗೆ ಕೂತ್ಕೊಳ್ಳಿ. ಇವತ್ ನಾನು ಕೆಲ್ಸದವಳು ಮಾತ್ರ ಇರೋದು. ಅಪ್ಪ ಊರಲ್ಲಿಲ್ಲ. ಒಬ್ಳೇ ಇರೋಕ್ ತುಂಬಾ ಬೋರ್ ಆಗುತ್ತೆ. ಅದಕ್ಕೆ ಅವಾಗವಾಗ ಶಾಪಿಂಗ್ ಎಲ್ಲ. ಯಾಕ್ ನಿಂತಿದ್ದೀರಾ? ಕೂತ್ಕೊಳ್ಳಿ. ನಾನು ನಿಂತಿರ್ತೀನಿ. ಹಾ, ಕುಡಿಯಕ್ಕೇನ್ ತಗೋತೀರಾ? ಟೀ, ಕಾಫಿ, ಕೂಲ್ ಡ್ರಿಂಕ್ಸ್? ನನ್ಗೊಂದು ಗ್ಲಾಸ್ ನೀರು ಸಾಕು. ಕಿಟ್ಟುಗೆ ಹಾಲ್ ಕೊಡ್ಲಾ? ಕುಡಿತಾನ? ಕುಡಿಬೋದು. ಓ, ಅದೆಲ್ಲ ಅವ್ರ ಅಮ್ಮ ನೋಡ್ಕೋತಾರನ್ಸತ್ತೆ. ನಿಮ್ಮನೆ ಎಲ್ಲಿರೋದು? ಯಾರ್ದು? ನಮ್ದ? ಹೌದು. ಸೌತ್ ಎಂಡ್ ಸರ್ಕಲ್. ಅಲ್ಲಿ? ಅಲ್ಲೇ ಬಲಗಡೆ. ಅಲ್ಲಿಂದ ಎಡಗಡೆ ರಸ್ತೆಲಿ 2ನೇ ಮನೆ. ಮುಂದೆ ಗಾರ್ಡನ್ ಇರೋ ಆ ದೊಡ್ಡ ಮನೆನಾ? ಅಯ್ಯೋ, ಅಲ್ಲಿ ಭೂತದ್ ಕಾಟ ಇದೆ ಅಂತಾರೆ. ಒಂದ್ ಮಗು ಸತ್ತು ಹೆಂಗ್ಸ್ ನೇಣ್ ಹಾಕೊಂಡು. ಭೂತದ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ಮಗು ಮತ್ತೆ ಹೆಂಗ್ಸ್ ನನಗೆ ಗೊತ್ತು. ಆ ಮಗು ನನ್ನ ಮಗ, ಹೆಂಗ್ಸು ನನ್ನ ಹೆಂಡತಿ ಆಗಿದ್ಲು. ಕಿಟ್ಟು ಎಲ್ಲಿ? ಹಾಗಾದ್ರೆ ಕಿಟ್ಟು ಯಾರು? ಕಿಟ್ಟು ನನಗೆ ಯಾರೂ ಅಲ್ಲ. ನಮ್ಗಿರೋದು 8 ದಿನದ ಪರಿಚಯ. ಅವನ್ ಯಾರು ಅನ್ನೋದನ್ನ ಹುಡ್ಕಾಡ್ತಾ ಇದ್ದೀನಿ. ಕಿಟ್ಟು ಏನೋ ಬೀಳಿಸ್ದ ಅನ್ಸುತ್ತೆ. ಕಿಟ್ಟು? ಅಯ್ಯೋ ದೇವ್ರೆ, ಒಡ್ದೋಯ್ತು ಅನ್ಸತ್ತೆ. ಏನ್ ಕಿಟ್ಟು ಇದು? ಪರವಾಗಿಲ್ಲ. ಹಾ, ಇದೆ ನನ್ ಫ್ಯಾಮಿಲಿ. ಇದು ನಮ್ಮಪ್ಪ ಚಂದ್ರಶೇಖರ್ ಮೆನನ್, ಇದು ನಮ್ಮಕ್ಕ ಶಶಿ, ಇದು ನಾನು ನೀತಾ. 5 ವರ್ಷಕ್ ಮುಂಚೆ ಅಕ್ಕ ನಮ್ಮಿಂದ ದೂರ ಆಗಿದ್ದು. ಮೈಕೆಲ್ ಅನ್ನೋರ್ನ ಪ್ರೀತಿಸಿ ಕ್ರಿಶ್ಚಿಯನ್ ಆದ್ಲು. ಇವಾಗ ಅವಳು ಎಲ್ಲಿದ್ದಾಳೋ ಯಾರಿಗೂ ಗೊತ್ತಿಲ್ಲ. ಅಪ್ಪ ಇವಾಗ ಹುಡುಕ್ತಾನೂ ಇಲ್ಲ. ಅದ್ಬೇಡ, ಬಾ. ಹೊರಡ್ತಿದ್ದೀರಾ? ಇರಿ, 1 ನಿಮಿಷ. ತಗೊಳ್ಳಿ, ಕಿಟ್ಟುಗೊಂದು ಗಿಫ್ಟು. ನೀವ್ ಬರ್ಬೋದಂತ ತಂದಿಟ್ಕೊಂಡಿದ್ದೆ. ಬೇರೇನೂ ಇಲ್ಲ, ಅವನಿಗೆ ಬಟ್ಟೆ ಅಷ್ಟೇ. ತಗೊಳ್ಳಿ. ಒಂದ್ ನಿಮಿಷ. ಕಿಟ್ಟುನ ನೆಕ್ಸ್ಟ್ ಯಾವಾಗ ನೋಡೋದು? ಕೇಳಿ, ನಾನ್ ಪ್ರತಿ ಭಾನುವಾರ ಸಂಜೆ ಪಾರ್ಕ್ಗೆ ಹೋಗ್ತೀನಿ. ಕಿಟ್ಟು ನೀವು ಬರೋದಾದ್ರೆ ನಂಗೆ ಫೋನ್ ಮಾಡಿ ತಿಳಿಸಿ.
ಚಾಕ್ಲೇಟ್ಸ್ ಕೊಡೋಣ ಅಂತ ಅಷ್ಟೇ. ನಿಮ್ ಫೋನ್ ನಂಬರ್ ಕೊಡ್ತೀರಾ? ಮನೆದಾ? ಹೌದು. 5645. ಯಾರ ಹೆಸರಲ್ಲಿರೋದು? ನನ್ನ ಹೆಸರಲ್ಲಿ. ನಿಮ್ ಹೆಸರು? ನೀನ್ ಯಾರೋ ಕಿಟ್ಟು. ನನ್ ರಾಹುಲ್ನ ಪುನರ್ಜನ್ಮ ನೀನು ಅಂತಾಗಿದ್ರೆ ಮಗನೇ ಪ್ಲೀಸ್ ಈ ಅಪ್ಪನ ಬಗ್ಗೆ ದುಃಖ ಪಡಬಾರ್ದು ಒಂದು ಕ್ಷಣ ಕೂಡ ಪ್ಲೀಸ್.
ಫಾದರ್ ಜೋಸೆಫ್ ಸೆಬಾಸ್ಟಿಯನ್ ಇಲ್ಲಿದ್ದಾರಾ? ಫಾದರ್ ಹುಷಾರಿಲ್ದೆ ಮಲಗಿದ್ದಾರೆ. ಜಾಸ್ತಿ ಓಡಾಡಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಹೌದು, ಆದರೆ 5-6 ದಿನಗಳಿಂದ ಬರ್ತಾ ಇದ್ದೀನಿ. ನಂಗೆ ಅವ್ರನ್ನ ಅಗತ್ಯವಾಗಿ ನೋಡಬೇಕಾಗಿದೆ. ಪತ್ರ ಕಳಿಸಿನೇ ಬಂದಿರೋದು ನಾನು. ನನ್ನ ಹೆಸರು ಚಂದ್ರಶೇಖರ್ ಮೆನನ್. ಸರಿ, ಕೇಳಿ ನೋಡ್ತೀನಿ. ಒಳಗ್ ಕೂತಿರಿ. ಆ ಮೆನನ್ ಅವರಲ್ವಾ? ಹೌದು, ನಾನೇ ಆ ಕಡೆ ಬರ್ತಿದ್ದೆ. ಪರವಾಗಿಲ್ಲ. ಈ ವಯಸ್ಸಿನಲ್ಲಿ ಸ್ವಲ್ಪ ನಡೆದು ಓಡಾಡ್ಲಿಲ್ಲ ಅಂದ್ರೆ ನನ್ನ ಆರೋಗ್ಯ ಇನ್ನೂ ಹಾಳಾಗುತ್ತೆ. ಅದು ಡಾಕ್ಟರ್ಗಳಿಗೆ ಅರ್ಥ ಆಗಲ್ಲ. ಕೂತ್ಕೊಳ್ಳಿ. ನಿಮ್ಮ ಮಗಳು ಮದುವೆ ಆಗಿರುವಂಥದ್ದು ನನ್ನ ಆಶ್ರಮದಲ್ಲಿ ಬೆಳೆದ ನನಗೆ ತುಂಬಾನೇ ಇಷ್ಟವಾದಂಥ ಮೈಕಲ್ ಅನ್ನ. ಅವ್ರಿಗೊಂದು ಮಗು ಆಯ್ತು, ಬೆನ್ನಿ. 2 ವರ್ಷದ ನಂತರ ಗೊತ್ತಾಗಿದ್ದು ಆ ಮಗುಗೆ ಕಿವಿನೂ ಕೇಳಿಸ್ತಿರ್ಲಿಲ್ಲ, ಮಾತು ಬರಲ್ಲ ಅಂತ. ನಮ್ಮ ಮೈಕಲ್ಗೂ ಆನಾಗೂ ಕ್ಷಮಿಸ್ಬೇಕು. ನಿಮ್ ಮಗಳನ್ನ ಎಲ್ರೂ ಆನಾ ಅಂತಾನೇ ಕರೆಯೋದು. ಗೊತ್ತಿದೆ. ಸ್ವಲ್ಪ ದಿನಗಳ ಹಿಂದೆ ಆ ಮಗುವಿನ ಚಿಕಿತ್ಸೆಗೆ ದುಡ್ಡಿನ ಅವಶ್ಯಕತೆ ಬಂದಾಗ ಒಂದು ಕಾಂಟ್ರಾಕ್ಟ್ ಕೆಲಸವನ್ನು ಒಪ್ಕೊಂಡು ಮೈಕಲ್ ಬಿಹಾರ್ಗೆ ಹೋದ. ನಾನೇ ಅವನ್ ಕಳಿಸ್ಕೊಟ್ಟಿದ್ದು. ಅಲ್ಲಿದ್ದಾಗ ಅವನ್ ಸತ್ತು ಹೋಗ್ಬಿಟ್ಟ. ನಂತರ ಆನಾ ಮತ್ತು ಬೆನ್ನಿ ಸ್ಥಿತಿ ತುಂಬಾ ಕಷ್ಟ ಆಗಿತ್ತು. ಚಿಕ್ಕ ವಯಸ್ಸಿನ ಮಗು, ಕೆಲಸಗಳೇನೂ ಇಲ್ಲದ ಆನಾ. ನನಗೂ ವಯಸ್ಸಾಯ್ತು. ಕಾಲಿಗೆ ಬಿದ್ದಾದ್ರೂ ಅವ್ರನ್ನ ನಿಮ್ಮ ವಶಕ್ಕೊಪ್ಸೋದು ನನ್ನ ಕರ್ತವ್ಯ ಅಂತ ಅನ್ನಿಸ್ತು. ಏನು ಅವ್ರ ಮೇಲೆ ಈಗಲೂ ಆ ಹಳೆ ಕೋಪನೇ ಇದೆಯಾ? ಯಾವ ಕೋಪನೂ ಇಲ್ಲ. ನನ್ನ ಮಗಳನ್ನ ಒಮ್ಮೆ ನೋಡಿದ್ರೆ ಸಾಕು. ಅವಳು ವಿಧವೆ ಆಗಿದ್ದಾಳೆ ಅಂತ ಗೊತ್ತಾಗಿದ್ದು ನಿಮ್ಮ ಪತ್ರ ಸಿಕ್ಕಿದ ನಂತರನೇ. ನಾನು ಅದ್ರ ಬಗ್ಗೆ ವಿಚಾರಿಸಿದಾಗ ಕೂಡಲೇ ಓಡ್ ಬಂದ್ಬಿಟ್ಟೆ. ನನ್ನ ಶಶಿ ಹತ್ರ ಕ್ಷಮೆ ಕೇಳೋದಕ್ಕೆ, ಅವಳನ್ನು ಮಗನು ಕರ್ಕೊಂಡು ಹೋಗೋದಕ್ಕೆ. ತುಂಬಾ ದಿವಸಗಳಿಂದ ಹುಡುಕ್ತಾ ಇದ್ದೀನಿ. ಅವಳು ಮಗುನು ಎಲ್ಲಿದ್ದಾರೆ ಅಂತ ಯಾವ ಮಾಹಿತಿನೂ ಸಿಗ್ತಿಲ್ಲ. ಅವ್ರು ಎಲ್ಲಿ ಹೋಗ್ತಾರೆ? ನನ್ನ ಹತ್ರ ಹೇಳಿದೆ ಅವ್ರು ಎಲ್ಲಿಗೂ ಹೋಗೋದಿಲ್ಲ. ಅವಳು ಮಗುನು ಊರಲ್ಲಿಲ್ಲ ಅನ್ನೋದು ಮಾತ್ರ ಸತ್ಯ. ಸಿಸ್ಟರ್ ಕ್ಯಾಥರಿನ್ ಹತ್ರ ಹೋಗಿರ್ಬೋದು. ಸಿಸ್ಟರ್ಗೆ ಆನಾ ಅಂದ್ರೆ ತುಂಬಾ ಪ್ರೀತಿ. ನಾನು ಹೀಗೆ ಅಸೌಖ್ಯದಿಂದ ಇರೋದ್ರಿಂದ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಬಂದು ಸಿಸ್ಟರ್ನ ಭೇಟಿ ಮಾಡಕ್ ಹೋಗಿರಬಹುದು. ಆ ಜಾಗ ಎಲ್ಲಿರೋದು? ಪುತ್ತೂರ್ನಲ್ಲಿ, ಸೇಂಟ್ ರೋಸ್ಗೆ. ಆನಾ ಖಂಡಿತವಾಗ್ಲೂ ಅಲ್ಲೇ ಇರ್ತಾಳೆ. ನಾನು ಹೋಗಿ ವಿಚಾರಿಸ್ತೀನಿ. ಅಲ್ಲಿ ಇರ್ಲಿಲ್ಲ ಅಂದ್ರೆ ಪೊಲೀಸ್ ಅವರಿಗೆ ತಿಳಿಸ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ನನ್ನ 2ನೇ ಮಗಳು ಒಬ್ಬಳೇ ಇದ್ದಾಳೆ. ಬರ್ತೀನಿ. ಸರಿ. ಫಾದರ್, ಅವಳ ಮಗುಗೆ ಈಗ ಎಷ್ಟು ವಯಸ್ಸಾಗಿದೆ ನೋಡ್ಬೇಕಾ? ಹಾ, ಬನ್ನಿ. ಇದೇ ನೋಡಿ ಬೆನ್ನಿ. ನನ್ನ ಮೈಕಲ್ ಕೂಡ ಈ ವಯಸ್ಸಲ್ಲಿ ಹೀಗೇ ಕಾಣ್ತಿದ್ದ. ವಾಕ್ ವಾಕ್ ವಾಕ್. ರನ್. ಕಮ್. ಸ್ಮೈಲ್ ಸ್ಮೈಲ್. ಕಿಸ್ ಕಿಸ್. ಇದು ಕಿಸ್ ಅಂದ್ರೆ. ಹಲೋ ಹಲೋ ಹಲೋ
ಹಲೋ ಹಲೋ ಹಲೋ ಹ್ಮ್ 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 ಕಿರಣ್ ಕಿರಣ್ ಆಹಾ, ಕಿರಣ್ ಕಿರಣ್ ಯಾ ಅಲ್ಲ ಕಿ ರ ಅಣ್ ಸರಿ ಯಾಯ ಅಂದ್ರೆ ಯಾಯ ಹಲೋ ಇದು ಅವಳೆ ನಿನ್ ಗರ್ಲ್ ಫ್ರೆಂಡ್ ನೀತಾ. ಈಗೊಂದು ಕೆಲಸ ಮಾಡೋಣ. ನನಗೆ ಗೊತ್ತೇನ್ ಮಾಡ್ಬೇಕಂತ. ಇದು ಪಕ್ಕ ಅವಳೆ. ಇರ್ಲಿ, ಯಾರು ಅಂತ ತಿಳ್ಕೊಂಡೇ ಬಿಡ್ಬೇಕು. ಹಲೋ. ಫೋನ್ ಏನ್ ಆಟ ಆಡೋಕಿರೋದಾ? ಏಯ್, ಆ ಥರ ಏನೂ ಇಲ್ಲ. ಒಬ್ಳೆ ಕೂತ್ ಬೋರ್ ಆದಾಗ ನಮ್ಮೂರಲ್ಲಿ ಟೆಲಿಫೋನ್ ಕೆಲಸ ಮಾಡ್ತಿದ್ಯಾ ಅಂತ ಟೆಸ್ಟ್ ಮಾಡ್ತಿರೋದಷ್ಟೇ. ಈ ಫೋನಲ್ಲೇನು ಸಮಸ್ಯೆ ಇಲ್ಲ, ಕೇಳಿಸ್ತಾ? ಇವಳೇನು ಕಡಿಮೆ ಇಲ್ಲಪ್ಪ, ನಿಮ್ಮ ಹುಡುಗಿ. ಇವತ್ ಭಾನುವಾರ, ಕಿಟ್ಟು ಬರೋದಾದ್ರೆ ಪಾರ್ಕ್ಗೆ ಹೋಗೋಣ ಅನ್ಕೊಂಡೆ. ಪ್ಲೀಸ್ ಕಿಟ್ಟುನ್ ಕೇಳ್ತೀರಾ? ಹಾ, ಯೋಚಿಸ್ತಾನಂತೆ. ಏನೇ ಆದ್ರೂ ನಾನಂತೂ ಹೋಗ್ತೀನಿ. ಯಪ್ಪ, ಅವಳು ಬಿಡೋ ತರ ಕಾಣ್ತಿಲ್ವಲ್ಲೋ. ಹಾ, ಇವೆರಡರಲ್ಲಿ ಯಾವ್ದಾದ್ರು ಒಂದೊಂದು ಮುಟ್ಟು. ಈ ಬೆರಳು ಮುಟ್ಟಿದ್ರೆ ಅಯ್ಯೋ ಪಾಪ ಅಂತ ಪಾರ್ಕಿಗೆ ಹೋಗೋಣ. ಈ ಬೆರಳು ಮುಟ್ಟಿದ್ರೆ ಮತ್ತೆ ಅವಳಿಂದ ಫೋನ್ ಬಂದ್ರೆ ನಾವು ಕಟ್ ಮಾಡೋಣ. ಹಾ, ಮುಟ್ಟು. ಎಲ್ಲ ಕಳ್ಳನ್ ಮಗನೇ. ಸ್ವಲ್ಪ ಕೆಳಗಿಳಿರಿ ಸರ್. ಹಗಲಲ್ಲಿ ನಿಮ್ಮ ಮುಖಾನ ಸರಿಯಾಗಿ ನೋಡ್ಬಿಡ್ತೀನಿ. ಗುರ್ತು ಸಿಕ್ತಾ? ಹಾ, ಸರಿಯಾಗಿ ನೋಡಿ ಎಲ್ರನ್ನ. ಗೊತ್ತಾಗ್ಲಿಲ್ವಾ? ಆ ಬಾರು, ಆ ವೆಯ್ಟರು, ನವೆಂಬರ್ 18 ರಾತ್ರಿ. ಅಯ್ಯೋ ಸರ್, ನಾನವತ್ತೇನೋ ಕುಡ್ದ್ ಮತ್ತಲ್ಲೇನೋ ಮಾಡ್ಬಿಟ್ಟೆ, ಮನ್ಸಲ್ಲಿ ಇಟ್ಕೋಬೇಡಿ. ಹಾ, ಅದಕ್ಕೇನಂತೆ, ಇವಾಗ್ಲೂ ಕುಡಿಬೋದಲ್ಲ. ಇಲ್ಲಿದೆ ನೋಡಿ, ಇದೆ ಅಲ್ವಾ ನಿಮ್ ಬ್ರ್ಯಾಂಡು? ಇಲ್ಲ, ನಾನ್ ಕುಡಿಯೋದನ್ನ ಬಿಟ್ಟಿದ್ದೀನಿ ಈಗ. ನಾ ಚಿಕ್ಕೇಡು. ಇವ್ರು ಕುಡಿತಾರೋ ಇಲ್ವೋ ಮಗುನ್ ಕೇಳೋಣ. ಏ ಬೇಡ, ಸಾರ್ ಕುಡಿತಾರೆ. ಕುಡೀರಿ ಸರ್. ಸರಿ, ಕುಡೀರಿ. ಅಯ್ಯೋ, ನಾನ್ ಗೊತ್ತಿಲ್ಲದೆ ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ ಪ್ಲೀಸ್. ಕುಡೀರಿ ಸರ್. ಅಯ್ಯೋ ಬೇಡ ಸರ್, ಬೇಡ. ನೀವು ಕುಡಿಲೇಬೇಕು. ಬೇಡ ಸರ್. ಇಲ್ಲಾಂದ್ರೆ ಏನಿದು? ಪ್ಲೀಸ್.
ಬಿಡಿ ನನ್ನ ಕಿಟ್ಟು ಕಿಚ್ಚು ಜಾಮೀನ್ ಪಡೆಯಕ್ ತುಂಬಾ ಪ್ರಯತ್ನ ಪಟ್ಟೆ. ಪೊಲೀಸರು ಕೊಡಲ್ಲ ಅಂದ್ರು. ಪರವಾಗಿಲ್ಲ, ನಾಳೆ ಕೋರ್ಟಲ್ ಪಡಿಬೋದು. ಇವತ್ ರಾತ್ರಿ ಕಿಟ್ಟು ನನ್ ಜೊತೆ ಇರ್ಲಿ. ಬಾ ಕಿಟ್ಟು, ಬರ್ತೀನಿ. ಪ್ರಿನ್ಸ್ ಬಾರಲ್ಲಿ ಅಲೆಕ್ಸ್ ಅಂತ ನನ್ನ ಫ್ರೆಂಡ್ ಇದ್ದಾನೆ, ಅವನಿಲ್ ಬರಕ್ ಹೇಳಿ. ಹಾ, ನಾನಿನ್ ಹೋಗ್ತೀನಿ. ಪುಟ್ಟ, ಅಪ್ಪ ನೀವಾ? ನೀವ್ ಯಾವಾಗ ಬಂದ್ರಿ? ಫೋನ್ ಕೂಡ ಮಾಡಿಲ್ಲ. ಕಾರಲ್ಲಿದೆ. ಕಾರು ಹೊರಗಡೆ ಇದೆ. ಎಲ್ಲಿ? ಅವಳೆಲ್ಲಿ? ಯಾರು? ಯಾರು? ನನ್ಗೆ ಗೊತ್ತಾಯ್ತು. ಅವಳನ್ನ ಅಪ್ಪ ಕರೀತಿದ್ದಾರೆ ಅಂತ ಹೇಳು. ಯಾರ ಬಗ್ಗೆ ನೀವ್ ಕೇಳ್ತಿರೋದು? ಈ ಥರ ಎಲ್ಲ ತಮಾಷೆ ಮಾಡ್ಬೇಡ ಮಗಳೇ. ನಂಗೆ ಅವಳನ್ನ ನೋಡಕ್ ಆಸೆ ಆಗ್ತಿದೆ ಮಗಳೇ. ನೀವೇನ್ ಹೇಳ್ತಿದ್ದೀರಾ ಅಪ್ಪ? ನನಗ ಅರ್ಥ ಆಯ್ತು. ನೀವಿಬ್ಬರೂ ಸೇರಿ ತಮಾಷೆ ಮಾಡ್ತಿದ್ದೀರಲ್ವಾ? ಬಹುಶಃ ನಾನ್ ಕೋಪ ಮಾಡ್ಕೋತೀನಿ ಅಂತ ಒಳಗ್ ನಿಂತಿರ್ಬೋದು. ಅವಳಿಗೆ ಹೇಳು, ನನಗೆ ಯಾವ ಕೋಪನೂ ಇಲ್ಲ. ಏನಪ್ಪ ಇದೆಲ್ಲ? ನಂಗ್ ಒಂದೂ ಅರ್ಥ ಆಗ್ತಿಲ್ಲ. ಬೇಡ, ನೀ ಹೇಳ್ಬೇಡ, ನಾನೇ ಹೋಗಿ ನೋಡ್ತೀನಿ. ಮಗಳೇ, ಅಪ್ಪ ಸೋತ್ಬಿಟ್ಟ. ನೀನ್ ಹೊರಗ್ ಬಾ. ತುಂಬಾ ದಿನಗಳಿಂದ ಹುಡುಕಿ ಬೇಸರದಲ್ಲಿ ವಾಪಸ್ ಬಂದೆ. ಅವಳೆಲ್ಲಿದ್ದಾಳೆ? ಒಂದ್ಸಲ ಹೇಳು ಮಗಳೇ. ಅಪ್ಪ, ಅಪ್ಪ ನೀವ್ ಯಾರನ್ನ ಹುಡುಕ್ತಿದ್ದೀರಾ? ನಿನ್ನ ಅಕ್ಕನನ್ನ. ಶಶಿ ಅಕ್ಕನ? ಹಾ. ಅವಳೆಲ್ ಬಂದ್ಲು ಅಂತ ನಿಮಗ್ ಯಾರು ಹೇಳಿದ್ರು? ಯಾರು ಹೇಳೋದ್ ಬೇಡ, ನಾನ್ ನೋಡ್ದೆ ಬೆನ್ನಿನ. ಬೆನ್ನಿನಾ? ಹಾ. ಬೆನ್ನಿ ಯಾರು? ಶಶಿಯ ಮಗ, ನೀ ಒಳಗಿನ ರೂಮಲ್ಲಿ ಬಚ್ಚಿಟ್ಟಿರೋದು. ಅಯ್ಯೋ ಅಪ್ಪ, ಅವನ ಹೆಸರು ಕಿಟ್ಟು. ಇಲ್ಲೇ ಪಕ್ಕದಲ್ಲಿ. ಬೇಡ, ಏನು ಹೇಳ್ಬೇಡ. ಶಶಿ ಇಲ್ಲಿದ್ದಾಳಾ? ದೇವ್ರಾಣೆಗೂ ಶಶಿ ಅಕ್ಕ ಇಲ್ಲಿಲ್ಲ. ಆ ಮಗು? ನಿಮಗ್ ಹೇಳ್ತಾ ಇಲ್ವಾ? ಆ ಮಗು ಕಿಟ್ಟು ಅಂತ ಕಿರಣ್ ಅನ್ನೋರ್ಗ್ ಬೇಕಾಗಿರೋನು. ಅವ್ರಿಗೆ ಸ್ಟೇಷನ್ ಅಲ್ಲಿದ್ದಾರೆ. ಕುಡಿದ್ ಜಗಳ ಮಾಡಿ ಅರೆಸ್ಟ್ ಆಗಿದ್ದಾರೆ. ಅಲ್ಲ ಮಗಳೇ, ಅವನು ನಮ್ ಶಶಿಯ ಮಗ ಬೆನ್ನಿ. ತಗೋ.
ಹಲೋ ಹಲೋ ಹಾ ಏನ ಮಾಹಿತಿ ಇಲ್ವಾ? ಎಲ್ಲೇ? ಹೆಸರೇನು? ಕಿರಣ್. ಹೇಯ್ ಹೇಯ್ ಎದ್ದಾಳ. ಸಿಕ್ತಾ? ಜಾಮೀನ್ ಸಿಕ್ತಾ? ಎಲ್ಲ ಸಿಕ್ಕಿದ ಬಿಡು. ಇದನ್ನಾದ್ರೂ ಬಿಚ್ಚಿ ಸರ್, ಕೈ ತುಂಬಾ ನೋವಾಗ್ತಿದೆ. ಅದನ್ನ ತೆಗಿಯೋಣ ಬಾ. ನೀನೇನಾ ಕಿರಣ್? ಹೌದು. ಕೂತ್ಕೋ. ನಿನ್ ಜೊತೆ ಒಂದು ಪೊಮೇರಿಯನ್ ನಾಯಿಮರಿ ಇದೆಯಂತಲ್ವಾ? ಹೌದಾ? ಇಲ್ಲ. ನೀ ಕಿಟ್ಟು ಅಂತ ಕರೆಯೋ ನಾಯಿಮರಿ ಎಷ್ಟ್ ದಿನ ಆಯ್ತು ನಿಂಗೆ ಸಿಕ್ಕಿ? 15 ದಿವಸ. ನೀ ಎಷ್ಟು ಓದಿದ್ಯಾ? ನಾನೊಬ್ಬ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್. ಆಹಾ, ಇಷ್ಟೆಲ್ಲ ಓದ್ದವನ್ಗೆ ದಾರಿ ಮಧ್ಯೆ ಒಂದು ಮಗು ಸಿಕ್ಕಿದ್ರೆ ಅದ್ರ ಹೆತ್ತೋರ್ನ ಹುಡುಕ್ಬೇಕು ಅನ್ನೋ ಸಾಮಾನ್ಯ ಬುದ್ಧಿ ಇಲ್ವಾ ನಿಂಗೆ? ಹುಡ್ಕುದ್ಯಾ? ಇಲ್ಲ. ಯಾಕೆ? ಅದು ಹೋಗ್ಲಿ, ಇಲ್ಲಿ ಪೊಲೀಸ್ನವರು ಅಂತ ಒಂದಷ್ಟು ಜನ ಕೆಲಸ ಇಲ್ಲದೆ ಅಲಿತಿದಾರಲ್ಲ, ಅವ್ರಿಗಾದ್ರೂ ತಿಳಿಸ್ಬೋದಾಗಿತ್ತಲ್ವಾ? ನಿನ್ನ ಕೈಗೆ ಸಿಕ್ಕಿ ಎಷ್ಟು ದಿನದಲ್ಲಿ ತಿಳಿಯಿತು ಅವನ್ ಕಿವುಡ ಅಂತ? 2 ದಿವಸ. ಆವಾಗ್ಲಾದ್ರೂ ಅವನ ಹೆತ್ತೋರ್ನ ಹುಡ್ಕೋದೋ ಪೊಲೀಸವ್ರಿಗೆ ತಿಳಿಸೋದೋ ಮಾಡ್ಬೋದಿತ್ತಲ್ವಾ? ಇವಾಗ ನೀನು ಉತ್ತರ ಹೇಳಬೇಕು. ಅವನಮ್ಮ ಎಲ್ಲಿ? ನನಗೆ ಗೊತ್ತಿಲ್ಲ. ನಿನ್ನ ಬುದ್ಧಿವಂತಿಕೆ ನನ್ನ ಹತ್ರ ಬೇಡ. ಎಲ್ಲಿ ಅವನ ತಾಯಿ ಏನ? ನನಗೆ ಗೊತ್ತಿಲ್ಲ. ಫಾದರ್, ಇವನನ್ನ ಮುಂಚೆ ಎಲ್ಲಾದ್ರೂ ನೋಡಿದ್ದೀರಾ? ಆನಾ ಹಾಗೂ ಮೈಕಲ್ ಜೊತೆ ಇವನ್ಗೇನಾದ್ರೂ ಸಂಬಂಧ ಇದೆಯಾ ಅಂತ ತಿಳ್ಕೊಳಕ್ಕೆ. ಇವ್ರನ್ನ ಎಲ್ಲೂ ನೋಡಿರೋ ನೆನಪೇ ಇಲ್ಲ ನನಗೆ. ಕಳೆದ 15 ದಿವಸದಿಂದ ಬೆನ್ನಿ ಒಬ್ಬ ಅನಾಥ ಮಗು ಅಂತ ಎತ್ಕೊಂಡು ತಿರುಗಾಡ್ತಿದ್ದಾನೆ ಇವನು. ದೊಡ್ಡ ಕುಡ್ಕ, ಬೀದಿ ಪೊರ್ಕಿ, ಅಗತ್ಯ ಬಂದ್ರೆ ಒಬ್ಬನ ಕೊಲ್ಲೋದಕ್ಕೂ ಹೆದರಲ್ಲ. ಇಲ್ಲಿಂದ 70 ಕಿಲೋಮೀಟರ್ ದೂರದಲ್ಲಿ ರಸ್ತೆ ಬದಿಲಿ ಬೆನ್ನಿ ಇವನಿಗೆ ಸಿಕ್ಕದ್ನಂತೆ. 3.5 ವರ್ಷದ ಮಗು ಒಬ್ನೇ ಅಷ್ಟು ದೂರ ಹೋಗೋಕೆ ಹೇಗೆ ಸಾಧ್ಯ? ಇವ್ರು ಹೇಳ್ತಿರೋದು ನಿಜನಾ? ಆ ಮಗು ವಿಷಯದಲ್ಲಿ ನಾನೇನೋ ಸುಳ್ಳು ಹೇಳಿಲ್ಲ, ಇನ್ ಮುಂದೆ ಹೇಳೋದೂ ಇಲ್ಲ. ಮಗು ವಿಷಯ ಪಕ್ಕ ಕಿಡು. ನಂಗೆ ಅವ್ರ ತಾಯಿ ಎಲ್ಲಿದ್ದಾರೆ ಅಂತ ಹೇಳು. ನನಗೆ ಗೊತ್ತಿಲ್ಲ. ನಿಲ್ಸಿ, ಇಲ್ಲ ಅವನ್ಗೇನು ಮಾಡಬೇಡಿ ನೀವು. ಇವನು ಗೊತ್ತಿದೆ ಫಾದರ್, ಸ್ವಂತ ಮಗನ್ನ ಸಾಕೋದಕ್ಕಾಗ್ಲಿಲ್ಲ ಇವನ್ಗೆ. ಅದನ್ನ ಇವನ್ ಹೆಂಡತಿ ಕೊಂದು ಹಾಕಲು. ಅದೇ ಮಾನಸಿಕ ಹಿಂಸೆ ಇವನಿಗೆ. ಹೋಗ್ಲಿ, ನನಗಿದ್ಯಾವುದು ಬೇಕಾಗಿಲ್ಲ. ಆನಾ ಮಾತ್ರ ಸಿಕ್ಕಿದ್ರೆ ಸಾಕು. ಬರ್ಲಿ, ಬೆನ್ನಿ ಬರ್ಲಿ. ಅವನ ಭಾಷೆ ನನಗೂ ಒಂಚೂರು ಅರ್ಥ ಆಗುತ್ತೆ. ಮೊದಲು ಅವನು ಇಲ್ಲಿಗೆ ಬರ್ಲಿ. ಸುಮ್ಮನೆ ಹಿಂಸೆ ಕೊಡೋದು ಬೇಡ. ಏನದು ನಿಮ್ಮೊಳಗೆ? ಮಗು ಏನ್ ಹೇಳ್ತಿದೆ? ಇಲ್ಲೆರಡು ನಾಯಿ ಮರಿಗಳಿದ್ವು. ಇವನ್ಗೆ ತುಂಬಾ ಇಷ್ಟ ಆಗಿದ್ವು. ಅದರಲ್ಲಿ ಒಂದ್ ಸತ್ತು ಹೋಯ್ತು. ಅವನ್ ತಾಯಿ ಎಲ್ಲಿ ಅಂತ ಕೇಳಿ.
ಅಮ್ಮ ಹ? ಆ ಮಗು ಹೇಳ್ತಿರೋದು ಏನು ಅಂತ ನನ್ಗೆ ಗೊತ್ತಾಗ್ತಿದೆ. ಆನಾ ಮನೇಲಿ ಯಾರ ಜೊತೆನೋ ಜಗಳ ಮಾಡಿದಾಳೆ ಅಂತನೋ, ಅವಳು ಅಲ್ಲೇ ಇದ್ದಾಳೆ ಅಂತನೋ, ನಾವು ಅಲ್ಲಿಗೆ ಹೋಗೋಣ ಅಂತನೋ ಏನೋ ಹೇಳ್ತಿದ್ದಾನೆ. ಅಲ್ಲಿಗೆ ಹೋಗೋಣ ಫಾದರ್. ಹೋಗೋಣ. ಅಲ್ಲಿ ಮನೆಗೆ ಬೀಗ ಹಾಕಿದೆ. ನಾನು ತುಂಬಾ ಸಲ ಹೋಗಿದ್ದೆ. ಇರ್ಲಿ, ನನ್ನ ಹತ್ರ ಇನ್ನೊಂದು ಕೀ ಇದೆ. ಇಲ್ಲೇ ಹತ್ರನೇ ನಮ್ಮ ಮನೆ. ಹಾಗಾದ್ರೆ ನಾನು ಜೀಪಲ್ಲಿ ಬರ್ತೀನಿ. ಅವನೇ ಅಲ್ವಾ ಕಿರಣ್? ಹೌದು. ನೀವ್ ಹೇಳಿ ಅಪ್ಪ, ಸುಮ್ನೆ ಅರೆಸ್ಟ್ ಮಾಡಿದ್ದಾರೆ. ನೀನ್ ಸ್ವಲ್ಪ ಸುಮ್ನಿರು. ಎರಡನೇ ಮಗಳು ಇವಳೇ ತಾನೇ? ಹೌದು. ನಾನು ಹೋಗಿ ಕೀ ತಗೊಂಡು ಬರ್ತೀನಿ. ತಗೋ. ಹಾ. ಹಾ? ಎಲ್ಲಿ? ಇದೇ ಇರ್ಬೋದು ನನ್ ಗುರ್ತಿಡಿಯಕ್ ಸಹಾಯ ಮಾಡಿದ್ದು. ಇದಲ್ಲ ಅಮ್ಮ. ಎಲ್ಲಿ? ಅಮ್ಮನಿಗೆ ಚುಚ್ಚುದ್ರಾ? ಏಯ್, ಅವನೆಲ್ಲಿ ಕರ್ಕೊಂಬನ್ನಿ. ಫಾದರ್, ಅವ್ನು ನೋಡಿದ್ರೆ ಗೊತ್ತಾಗತ್ತಾ ಕೇಳಿ? ನೀನ್ ನೋಡ್ದ್ಯಾ ಯಾರು ಅಂತ? ಮಗು ಬಾ. ಮಗು, ಅಮ್ಮಂಗೆ ಚುಚ್ಚಿದ್ದ. ಅವನ್ನ ನೋಡಿದ್ರೆ ಗುರ್ತು ಹಿಡಿತ್ಯಾ? ಈಗೋ ನೋಡು, ಇವನೇನಾ? ಮಗು, ಅಮ್ಮಂಗ್ ಚುಚ್ಚಿದ್ನಲ್ಲ, ಇವನೇನಾ? ಇನ್ನಾದ್ರೂ ಪ್ಲೀಸ್ ಆ ಬೇಡಿಗಳನ್ನ ತೆಗೀರಿ. ಆ ಜಾಗ ನಗೆಯೋದಕ್ಕೆ ಹೇಳಿ.
ಏಯ್ ಅವ್ರನ್ನೆಲ್ಲ ಹೊರಗೆ ಕಳಿಸಿ. ಮಿಸ್ಟರ್ ಮೆನನ್, ಇನ್ನೀವಿಲ್ಲಿರೋದು ಬೇಡ. ವಿಚಾರಣೆ ಮಾಹಿತಿಗಳನ್ನ ನಾನೇ ನಿಮಗೆ ತಿಳಿಸ್ತೀನಿ. ಇನ್ಸ್ಪೆಕ್ಟರ್, ಅದು ಹೊರಡಿ. ಬನ್ನಿ ಹೋಗೋಣ. ಕಮ್. ಕಿಸ್. ಅವ್ರಿಗೆಲ್ಲ ಜಾಗ ಬಿಡೋಕೆ ಹೇಳಿ. ಅವನ್ನ ಒಳಕರೀರಿ. ಕೂತ್ಕೊಳ್ಳಿ. ನಿಮಗೆ ವೇಣುಗೋಪಾಲ್ ಗೊತ್ತಿದ್ಯಾ? ಈಗಲ್ ಗ್ಲಾಸ್ ಫ್ಯಾಕ್ಟರಿಯ ಜನರಲ್ ಮ್ಯಾನೇಜರ್. 2 ವಾರದ ಹಿಂದೆ ಕೊಲೆಯಾದ ಒಬ್ಬ ಹಳೆ ಟೆನ್ನಿಸ್ ಆಟಗಾರ. ನನಗೆ ಗೊತ್ತಿಲ್ಲ. ನೀವಿಬ್ರು ಹಿಂದೆ ಜೊತೆಗೆ ಟೆನ್ನಿಸ್ ಆಡ್ತಿದ್ರಲ್ವಾ? ಹಾಗಿದ್ರು ಗೊತ್ತಿಲ್ವಾ? ಆನಾಳನ್ನ ಕೊಂದಿದ್ದು, ವೇಣುಗೋಪಾಲನ ಕೊಂದಿದ್ದು ಒಂದೇ ವ್ಯಕ್ತಿ, ಒಂದೇ ಚೂರಿಯಿಂದ. ಎನಿ ಐಡಿಯಾ? ಸಾರಿ, ನೋ ಐಡಿಯಾ. ಹಾ, ಸ್ವಲ್ಪ ಹೊತ್ತಿನ ಹಿಂದೆ ಜಾಮೀನ್ ತಗೊಂಡು ನಿಮ್ಮೊಬ್ರು ಫ್ರೆಂಡ್ ಬಂದಿದ್ರು. ಹೊರಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿಥಿಂಗ್. ನಿಂಗೆ ನಾನು ಹೇಳಿದೆ ತಾನೇ ಇಲ್ದೇ ಇರೋದನ್ನೆಲ್ಲ ತಲೆಗೆ ಹಾಕೋಬೇಡ ಅಂತ. ಈಗೇನಾಯ್ತು ನೋಡು.
ಕತೆ ಇನ್ಮೇಲೆ ಶುರುವಾಗುತ್ತೆ, ನೋಡ್ತಾ ಇರು. ಗಾಡಿ ತೆಗಿ. ನಿನಗೋಸ್ಕರ ಜಾಮೀನ್ಗಾಗಿ ಓಡಾಡಿದ್ದು ಆ ಹುಡುಗಿ ನೀತಾ. ಪೊಲೀಸರು ತುಂಬಾ ಹೊಡೆದ್ರಲ್ವಾ? ಆ ಇನ್ಸ್ಪೆಕ್ಟ್ರು ಅವನು ಕೊಬ್ಬು ಜಾಸ್ತಿ. ಅಲೆಕ್ಸ್, ಆ ವೇಣುಗೋಪಾಲನ್ ಕೊಲೆ ಹಿಂದಿನ ಕತೆ ಏನಾಯ್ತು ಈಗ? ಅದು ಆ ಮ್ಯಾನೇಜರ್ನ ಹೆಂಡತಿ ಮತ್ತೆ ವೇಣುಗೋಪಾಲ್ ನಡುವೆ ಏನೋ ನಡೀತಾ ಇತ್ತು. ಅವನೇ ಕೊಲ್ಸಿರ್ಬೇಕು. ಅವನ ಹೆಸರೇನು? ಸುರೇಶ್. ಸುರೇಶ್ ಗಡ್ಡ ಇದೆಯಾ? ಇಲ್ಲ. ಬಿಟ್ಟೇ ಇಲ್ವಾ? ಇಲ್ಲ. ಇವನನ್ನೆಲ್ಲಾದ್ರೂ ನೋಡಿದ್ಯಾ ನೀನು? ಎಲ್ಲೋ ನೋಡಿದ್ದೀನಿ ಅನ್ನಿಸ್ತಿದೆ. ಯಾರಿದು? ಇವನ್ ಯಾರು ಅಂತ ನನಗೂ ಗೊತ್ತಿಲ್ಲ. ಗೊತ್ತಿರೋರೊಬ್ರಿದ್ದಾರೆ. ಎಸ್, ಕಮೇನ್. ಏನ್ ವಿಷಯ? ಹೂ ಆರ್ ಯು? ಕಿರಣ್. ಕೇಳಿದ್ಯಾ? ದೊಡ್ಡ ಕುಡ್ಕ, ಬೀದಿ ಪೊರ್ಕಿ, ಒಬ್ರನ್ನ ಕೊಲ್ಲೋದಕ್ಕೂ ಹಿಂದೆ ಮುಂದೆ ನೋಡ್ದವನು. ಗೆಟ್ ಔಟ್. ಹೆದರ್ಕೋಬೇಡ, ನಾನು ಹೋಗ್ತೀನಿ. ಒಂದ್ ಸಹಾಯ ಕೇಳ್ಕೊಂಡ್ ಬಂದಿರೋದು. ನೋಡು, ಈ ವ್ಯಕ್ತಿನ ಪರಿಚಯ ಮಾಡ್ಕೊಳಕ್ಕೆ. ಯಾರಿವನು, ಎಲ್ಲಿದ್ದಾನೆ, ಏನ್ ಮಾಡ್ತಾನೆ ಗೊತ್ತಾ? ಇಲ್ಲ. ಶೋರ್? ವಿಲ್ ಯು ಗೆಟ್ ಔಟ್ ಫ್ರಮ್ ಹಿಯರ್? ಓಕೆ, ಸರಿ. ಇವನ್ ನನ್ನ ಮಗನ ಹಿಂದೆ ಇದ್ದಾನೆ, ನಾನು ಇವನ್ ಹಿಂದೆ ಇದ್ದೀನಿ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಗುಡ್ ನೈಟ್. ನನ್ನನ್ನ ಯಾಮಾರಿಸ್ಬಿಟ್ಟೆ ಅಂತ ಅನ್ಕೋಬೇಡ. ಸಮಯ ಸಂದರ್ಭ ಅನ್ನೋದು ಇನ್ಮುಂದೆ ಬರುತ್ತೆ. ಬಂದಾಗ ತಿಳಿಸ್ಕೊಡ್ತೀನಿ ಇವನ್ ಯಾರು ಅಂತ. ಕಿರಣ್, ದಯಮಾಡಿ ನೀವಿನ್ನು ನಮ್ಮ ಮನೆಗೆ ಬರಬೇಡಿ. ಶಶಿಯ ಮಗನನ್ನ ಸ್ವಲ್ಪ ದಿನ ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ನಿಮ್ಮ ಬಗ್ಗೆ ನಂಗೆ ತುಂಬ ಗೌರವ ಇದೆ. ಆದರೆ ಅಮ್ಮ ಇಲ್ಲದೆ ಬೆಳೆಸಿರೋದು ನನ್ನಿಬ್ಬರು ಹೆಣ್ಮಕ್ಕಳನ್ನು. ದೊಡ್ಡವಳನ್ನು ಕಳ್ಕೊಂಡೆ. ಎರಡನೇ ಮಗಳಿಗಾದ್ರೂ ಒಂದೊಳ್ಳೆ ನೆಲೆ ಕೊಡಿಸ್ಬೇಕು ಅಂತಿದೆ. ಅದೊಂದೇ ಆಸೆ ಉಳ್ಕೊಂಡಿರೋದು ನನ್ನ ಬದುಕಲ್ಲಿ. ನಿಮ್ಮಿಂದಾಗಿ ಅದು ಹಾಳಾಗಿ ಹೋಗ್ಬಾರ್ದು. ಐ ಆಮ್ ಸಾರಿ. ನಿಲ್ಲಿ. ನನ್ ಬಗ್ಗೆ ಏನ್ ಗೊತ್ತಿದೆ ನಿಮ್ಗೆ? ನಂಗಿರೋ ಭಯ ಕಿಟ್ಟು ಬಗ್ಗೆ. ನೋಡಿ ಇವ್ನ. ನೀವು ತುಂಬಾ ಕುಡಿದ್ಬಿಟ್ಟಿದ್ದೀರಿ. ಇದು ಮಾತಾಡೋ ಸಮಯ ಅಲ್ಲ.
ನಿನ್ನೆ ಮನೆಗೆ ಬಂದಿದ್ರಲ್ವಾ, ಅಪ್ಪ ತುಂಬ ಸೋತ್ ಹೋಗಿದ್ದಾರೆ. ಅದಕ್ಕೇನೆ ಆ ಥರ ಮಾತಾಡಿದ್ದು. ಯಾವಾಗಲೂ ಕೋಪ ಅವ್ರಿಗೆ. ಪ್ಲೀಸ್ ಇನ್ನು ನಮ್ಮ ಮನೆಗೆ ಬರಬೇಡಿ. ಅವಕಾಶ ಸಿಕ್ಕಾಗೆಲ್ಲ ನಾನೇ ಕಿಟ್ಟುನ್ ಕರ್ಕೊ ಬರ್ತೀನಿ. ನಿಮ್ಮ ಮನ್ಸಿನ ತುಂಬ ಕಿಟ್ಟೂನೇ ಇದ್ದಾನೆ ಅಂತ ನಂಗೆ ಗೊತ್ತು. ನಾನೊಂದ್ಸಲ ಕಿಟ್ಟುನ ನೋಡ್ಲೇಬೇಕು. ಕಿಟ್ಟು ಇವನ್ನ ಗುರ್ತಿಸ್ತಾನ ಅಂತ ನೋಡ್ಬೇಕು. ಗುರ್ತು ಹಿಡ್ದ ಅಂದ್ರೆ ನೋಡೋಣ, ಅಪ್ಪನಿಗೆ ಕೋಪ ದುಃಖ ಕಮ್ಮಿ ಆಗ್ಲಿ. ನಾವೇ ಬರ್ತೀವಿ ದಿನಾನು. ಈಗ ಅಪ್ಪ ಕಿಟ್ಟುನ್ ಕರ್ಕೊಂಡು ಯಾರೋ ಲಾಯರ್ ನೋಡಕ್ ಹೋಗಿದ್ದಾರೆ, ಕಿಟ್ಟುವನ್ನ ದತ್ತು ಪಡಿಯಕ್ಕೆ. ಅದೇ ಸಮಯಕ್ಕೆ ನಾನು ಈ ಕಡೆ ಬಂದಿರೋದು. ಬರ್ತೀನಿ, ಬೇಜಾರಾಗಬೇಡಿ, ನಾನು ಕರ್ಕೊ ಬರ್ತೀನಿ. ಅವನ ಮುಂದೆ ನೀನು ಸಿಕ್ಕಾಕೋಬೇಡ. ಆ ಮಗುಗಿಂತ ಡೇಂಜರ್ ಅವನು, ಕಿರಣ್. ಮಗುನ್ ನಾವು ಕಿಡ್ನ್ಯಾಪ್ ಮಾಡಿದ್ರೆ ಅವನೇನು ಬೇಕಾದರೂ ಮಾಡ್ಬೋದು. ಹಾಗಾಗಿ ಅವನು ಸಾಯಬೇಕು. ಯಾರಿಗೂ ಡೌಟ್ ಬರಬಾರ್ದು. ಕಾರ್ ಆಕ್ಸಿಡೆಂಟೋ ಆತ್ಮಹತ್ಯೆನೋ ಹಾಗೇನಾದರೂ. ಸರ್, ಸರ್ಕಲ್ ಇನ್ಸ್ಪೆಕ್ಟರ್. ಪ್ಲೀಸ್ ಕಮ್. ಇವತ್ತೇನು ಸ್ಟಾಫ್ ಯಾರೂ ಇಲ್ವಾ? ಸ್ಯಾಟರ್ಡೇ ಹಾಫ್ ಡೇ ಇರುತ್ತೆ. ಮತ್ತೆ ಯಾವಾಗ ಬರ್ತಾರೆ? ಸೋಮವಾರ. ಒಟ್ಟು ಎಷ್ಟು ಜನ ಇದ್ದಾರೆ? ಎಲ್ಲರೂ ಸೇರಿ 300 ಜನ ಇದ್ದಾರೆ. ಹಾಂ, ಮಿಸ್ಟರ್ ಸುರೇಶ್, ನಂಗೊಂದು ಸಹಾಯ ಆಗಬೇಕು. ವೇಣುನ ಆಯನನ ಕುಂದಿರೋದು ಅದ್ರ ಬಗ್ಗೆ ಪೇಪರಲ್ಲಿ ಓದಿರ್ಬೇಕಲ್ಲ? ಹಾಂ, ಓದಿದ್ದೀನಿ. ಇಬ್ಬರನ್ನ ಕುಂದಿರೋದು ಒಂದೇ ವ್ಯಕ್ತಿ, ಒಂದೇ ಚಾಕುವಿಂದ, ಒಂದೇ ಸ್ಟೈಲ್. ಕೊಲೆಗಾರನ್ನ ಆಯನಳ ಮಗ ಬೆನ್ನಿ ನೋಡಿದಾನೆ. ನಾನು ಅವನ್ನ ಇಲ್ಲಿ ಕರ್ಕೊಂಬರ್ತೀನಿ. ಇಲ್ಲಿ ಕೆಲಸ ಮಾಡೋರ್ನೆಲ್ಲ ತೋರಿಸೋದಕ್ಕೆ ಒಂದು ಐಡೆಂಟಿಫಿಕೇಶನ್ ಪೆರೇಡ್ ಯಾವಾಗ ಸಾಧ್ಯ ಆಗ್ಬೋದು? ಫ್ಯಾಕ್ಟ್ರಿ ಮಂಡೇ ಓಪನ್ ಆಗುತ್ತೆ. ಇಲ್ಲಿ ಶಿಫ್ಟ್ಸ್ ಇರೋದ್ರಿಂದ ಎಲ್ರಿಗೂ ತಿಳ್ಸೋಕ್ಕೆ ಟೈಮ್ ಬೇಕು. 2 ದಿನ ಅವಕಾಶ ಕೊಡಿ ಸರ್. ಓಕೆ, ಹಾಗೆ ಆಗಲಿ. ಸೊ ಬುಧವಾರ ಐಡೆಂಟಿಫಿಕೇಶನ್ ಪೆರೇಡ್. ಅಗ್ರೀಡ್? ಅಗ್ರೀಡ್. ಹಾಂ, ಮಿಸ್ಟರ್ ಸುರೇಶ್, ವೈಯಕ್ತಿಕವಾದ ಮತ್ತೊಂದು ಪ್ರಶ್ನೆ ಕೂಡ ಇದೆ. ನಿಮ್ಮ ಮಿಸ್ಸಸ್ ಈಗ ಎಲ್ಲಿದ್ದಾರೆ? ಅವಳು ಸ್ವಿಟ್ಜರ್ಲ್ಯಾಂಡ್ಗೆ ಒಂದು ವಿಸಿಟ್ ಹೋಗಿದ್ದಾಳೆ. ಯಾವಾಗ ಹೋದ್ರು? 1 ತಿಂಗಳಾಯ್ತು. ಯಾವಾಗ ಬರ್ತಾರೆ? 2 ತಿಂಗಳಾಗಬಹುದು. ವೇಣು ಕೊಲೆಯಾಗೋದಕ್ಕೆ 1 ತಿಂಗಳು ಮುಂಚೆ ಇಲ್ಲಿನ ಒಂದು ವಾರ್ತಾಪತ್ರಿಕೆಯಲ್ಲಿ ವೇಣು ಮತ್ತೆ ನಿಮ್ಮ ಮಿಸ್ಸಸ್ ಬಗ್ಗೆ ಒಂದು ಸುದ್ದಿ ಬಂದಿತ್ತು. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಬರೀ ಸುಳ್ಳದು. ಅದರ ಬಗ್ಗೆ ಕೇರ್ ಮಾಡಿಲ್ಲ. ಆದರೆ ನನ್ನ ಹೆಂಡತಿಗೆ ತುಂಬ ಹರ್ಟ್ ಆಗಿತ್ತು. ಅದರಿಂದ ಸ್ವಲ್ಪ ರಿಲೀಫ್ ಪಡ್ಕೊಳ್ಳೋಕ್ಕೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋದ್ಲು. ದಾಟ್ಸ್ ಆಲ್ ರೈಟ್. ಹಾಂ, ಬುಧವಾರ ಐಡೆಂಟಿಫಿಕೇಶನ್ ಪೆರೇಡ್. ಎಲ್ಲರೂ ಇಲ್ಲಿರಬೇಕಾಗುತ್ತೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರೋ ನಿಮ್ಮನ್ನು ಸೇರಿಸಿ. ಸರ್, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಮಗಳೇ, ರಾತ್ರಿ ಬೇಗ ಮಲ್ಕೊಂಬಿಡಿ. ನಾನು ಬರೋ ತಡ ಆಗತ್ತೆ. ಕೆಲಸದವ್ರನ್ನ ಇವತ್ತು ಇಲ್ಲೇ ಮಲಗೋದಕ್ಕೆ ಹೇಳಿದ್ರಾಯ್ತು. ಇನ್ನೂ ಪ್ರಜ್ಞೆ ಇಲ್ದೆ ನಿದ್ದೆ ಮಾಡ್ತಿರ್ಬೇಕು. ನಾವೇ ಅಲ್ಗೆ ಹೋಗೋಣ.
ಭಾನು ಭಾನು ವಾಸಂತಿ ಭಾನು ಎಲ್ಲಿ ಹೋದ್ರು ಇವರೆಲ್ಲ? ಭಾನು ಅಯ್ಯೋ ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ, ಬಾಗಿಲು ತೆಗೀರಿ. ಕಿಟ್ಟು ಏನಾಯ್ತು? ಮೇಲ್ಬಾ. ಸರ್, ಸುಳ್ಳು ಹೇಳಿದ್ದೆ. ಈಗಲ್ ಗ್ಲಾಸ್ ಫ್ಯಾಕ್ಟರಿ ಜನರಲ್ ಮ್ಯಾನೇಜರ್ ವೇಣುಗೋಪಾಲ್ ನನಗೆ ಗೊತ್ತಿತ್ತು. ವೇಣು ಮತ್ತೆ ನನ್ನ ಕಿಟ್ಟುವಿನ ತಾಯಿ ಕೊಲೆ ಹಿಂದೆ ಈ ಸುಪಾರಿ ಕಿಲ್ಲರ್ ಇದ್ದಾನೆ. ಸರ್, ಹೇಗಾದರೂ ನನ್ನ ಕಿಟ್ಟುನ ಕಾಪಾಡಲೇಬೇಕು. ನೀನ್ ಯಾರು? ಇಲ್ಲಿನ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸಾ? ಇದನ್ನ ವಿಚಾರಣೆ ಮಾಡೋದಕ್ಕೆ ನಮ್ಮಂತವ್ರು ಇದೀವಿ, ನಾವು ನೋಡ್ಕೋತೀವಿ. ನಡೆಯೋ ಹೊರಗೆ, ನಡೆಯೋ. ಆ ಚಿಕ್ಕ ಮಗುನ ಇಲ್ಲ ಅನ್ಸೋದಿಕ್ಕೆ ಸರ್ಗೆ ಎಷ್ಟು ಹಣ ಕೊಟ್ಟಿದ್ದಾರೋ? ನನ್ನ ಹತ್ರ ಇರೋದನ್ನೆಲ್ಲ ನಿಮ್ ಕಾಲ್ ಕೆಳಗೆ ತಂದು ಹಾಕ್ತೀನಿ. ಆ ಪಾಪದ ಮಗುನಾದ್ರೂ ಬದುಕೋದಿಕ್ ಬಿಡಿ ಸರ್, ಪ್ಲೀಸ್. ಇನ್ನು ನನ್ನ ಹೊಡಿಬೇಡಿ. ಹೊಡಿಬಾರ್ದು ಅಂತಲೇ ಕೈ ಕಟ್ಟಿ ನಿಂತಿದ್ದೆ ಇಷ್ಟೊತ್ತು. ಇನ್ನು ನಾನು ಕಿರಣ್ ಕಿಟ್ಟುನ ಎತ್ಕೊಂಡೋದ್ರು. ಐ ಆಮ್ ಸಾರಿ. ಅವನ್ನ ಹುಡುಕಿ ಪ್ಲೀಸ್. ಯಾರು ಎತ್ಕೊಂಡೋಗಿದ್ದು? ಅವನ್ ಗಡ್ಡ ಬಿಟ್ಟಿದ್ದ. ಯಾರು ಅಂತ ನಿಮಗ್ ಗೊತ್ತಿದೆ? ನನಗೆ ಗೊತ್ತು. ನನಗೆ ಅವ್ನು ಮಾತ್ರ ಗೊತ್ತು. ನೀನು ಹೋಗು. ಎಲ್ಲೋ ನನ್ ಕಿಟ್ಟು? ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಿದೆ. ನಿನ್ ಬಾಯಿಂದ ನಾನು ಹೇಳಿಸ್ತೀನಿ. ಎಲ್ಲಿದ್ದಾನೋ ನನ್ ಮಗ? ಹೇಳೋ, ಎಲ್ಲಿ ಕಿಟ್ಟು?
ಕಿರಣ್, ಮಗುನ ರಂಜಿ ತಗೊಂಡೋಗಿರೋದು. ನಾನೆಲ್ಲ ಹೇಳ್ತೀನಿ, ಎಲ್ಲಿಗೆ ಬೇಕಾದರೂ ಬಂದು ಹೇಳ್ತೀನಿ. ನನ್ನ ಹೆಂಡತಿ ಮಾಡಿರೋ ಅಂಥ ತಪ್ಪಿಂದಾಗಿ ನಾನಿದೆಲ್ಲ ಮಾಡಬೇಕಾಯ್ತು. ಸಾಕಾಯ್ತು ಈ ಕೊಲೆಗಳೆಲ್ಲ, ಒಂದಾದ್ಮೇಲೆ ಒಂದು. ಕಿರಣ್, ನಾನು ಹೇಳೋದನ್ನ ನಂಬು. ನನಗದು ಯಾವುದು ಬೇಕಾಗಿಲ್ಲ. ನನಗೆ ನನ್ನ ಮಗು ಬಗ್ಗೆ ಮಾತ್ರ ಬೇಕು. ನಾನು ಹೇಳ್ತಿರೋದು ನಿಜ. ಮಗುನ ರಂಜಿ ತಗೊಂಡು ಹೋದ ಸಮುದ್ರಕ್ಕೆ ಚೆಕ್ಕೆ. ಬರ್ಬೇಡ, ಬರ್ಬೇಡ. ಮಗು ನೀರಿಗೆ ಎಸಿತೀನಿ. ಬರ್ಬೇಡ, ನಿಜವಾಗ್ಲೂ ಎಸಿತೀನಿ. ಬರ್ಬೇಡ. ಹಲೋ. ಐ ಆಮ್ ಸಾರಿ, ಬಟ್ ಹ್ಯಾಪಿ. ನಮ್ಮ ಉದ್ದೇಶ ಏನಿತ್ತೋ ಅದೇ ರೀತಿ ನಡೀತು. ಈ ಮಗುಗಿಂತ ನೀನೇ ದೊಡ್ಡ ತಲೆನೋವಾಗಿದೆ ಕಿರಣ್ ನಮಗೆ. ನೀನು ಸತ್ತರೆ ಮಾತ್ರ ನಾವು ಆರಾಮಾಗಿ ಬದುಕೋದಿಕ್ಕೆ ಸಾಧ್ಯ. ನಾನು ಹೇಳಿದ್ನಲ್ಲ, ನನಗೆ ಸಾಕಾಯಿತು ಈ ಕೊಲೆಗಳೆಲ್ಲ ಅಂತ. ಅದಕ್ಕೆ ಒಂದು ಸೂಸೈಡ್ ಆಗಿಬಿಟ್ರೆ ಒಳ್ಳೇದು. ಕಿಟ್ಟುನ್ ಕಳ್ಕೊಂಡಿರೋ ದುಃಖ ತಡೆಯೋಕ್ಕಾಗದೆ ಕಿರಣ್ ಪಾಪ ಸಮುದ್ರಕ್ಕೆ ಹಾರಿ ಸೂಸೈಡ್ ಮಾಡ್ಕೊಂಡ. ಆತ್ಮಹತ್ಯೆ ಹೇಗಿದ್ರು ನಿಮ್ಮ ಫ್ಯಾಮಿಲಿ ಮೆಂಬರ್ ತಾನೆ. ನೀನು ಹಾಗೆ ಮಾಡಿದರೆ ನಿನ್ನ ಕಿಟ್ಟುನ ನಾವು ಬದುಕೋದಿಕ್ಕೆ ಬಿಡ್ತೀವಿ. ಇಲ್ಲಿಂದ 100-500 ಕಿಲೋಮೀಟರ್ ದೂರದಲ್ಲಿರೋ ಜಾಗದಲ್ಲಿ ಒಂದೊಳ್ಳೆ ಆರ್ಫನೇಜಲ್ಲಿ ಅವನ್ನ ಕರ್ಕೊಂಡೋಗಿ ಸೇರಿಸ್ತೀವಿ. ಏನಂತೀಯ? ನೀನು ಹಾಗೆ ಮಾಡಲ್ಲ ಅಂದರೆ ರಂಜಿ ಮಗುನ ಸಮುದ್ರಕ್ಕೆ ಎಸಿತಾನೆ. ಗುಂಡೆ ಇಟ್ಟಿಂದ ನೀನು ಸಾಯ್ತೀಯ. ಕಮಾನ್ ಕ್ವಿಕ್, 10ವರೆಗೂ ಎಣಿಸ್ತೀನಿ. 1 2 3 4 5 6 7 8 9 10. ರಂಜಿ, Run! Run!
Stop! Please. 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 ಮೂವ್ 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 ಐಸೆ Please.